ಸೊ ಈ ಸಾಲ್ವ್ ಕ್ರಿಪ್ಟೋಗ್ರಫಿಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ಕ್ರಿಪ್ಟೋಗ್ರಫಿ ಲೆಕ್ಚರ್ ಸೀರೀಸ್ ಮಾಡೋಣ. ಒಂದು ವಾರದ ತನಕ ನಮಗೆ ಏನೇನು ಸಾಧ್ಯ ಆಗುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ. ಸೊ ದಟ್ ನಮಗೆ ಇನ್ನೂ ಬರ್ಡನ್ ಕಮ್ಮಿ ಆಗುತ್ತೆ. ಸೊ ನಾನು ಇದ್ರ ಜೊತೆಗೆ ACS ಅನ್ನ ಕ್ಯಾರಿ ಮಾಡ್ತಾ ಹೋಗ್ತೀನಿ. ಇದೊಂದು ಅರ್ಧ ಭಾಗ ಮುಗೀತು ಅಂದ್ರೆ ನಮ್ಗೆ ಇನ್ನೂ ಯೂಸ್ ಆಗುತ್ತೆ. ಹೌದಾ? ಸೊ ನೆಕ್ಸ್ಟ್ ಕಮಿಂಗ್ ಆನ್ ಟು ದಿಸ್. ಸೊ ನಾನು ಇವತ್ತು ರಿಲೀಸ್ ಮಾಡಿರುವಂಥ ವಿಡಿಯೋನ ತುಂಬಾ ಕಮ್ಮಿ ವ್ಯೂಸ್ ಆಗಿದೆ. ಸೊ ಒಂದು ಹೇಳ್ತೀನಿ, ನಾನು ಸಬ್ಜೆಕ್ಟ್ ಕೋಡ್ ಹಾಕಿರೋದು ಏನಕ್ಕೆ ಅಂದ್ರೆ MTech ಸ್ಟೂಡೆಂಟ್ಸ್ ಯಾರಾದ್ರಿಂದ ತಗೊಂಡಿದ್ರೆ ಅವ್ರಿಗೆ ಗೊತ್ತಾಗ್ಲಿ ಅಂತ ನಾನು ಸಬ್ಜೆಕ್ಟ್ ಕೋಡ್ ಹಾಕಿರೋದು. ಬಟ್ ದಟ್ ಈಸ್ ಅಪ್ಲಿಕೇಬಲ್ ಟು ಆಲ್ ದ B ಸ್ಟೂಡೆಂಟ್ಸ್ ಟು. ಕರೆಕ್ಟ್ ಅಲ್ವಾ? ಸೊ B ಮಕ್ಕಳನ್ನು ಯೂಸ್ ಮಾಡ್ಕೊಳ್ಳಿ. ಬಟ್ ಈಗ ಕರೆಂಟ್ ನಾನು MTech ಅಂತ ತಗೊಂಡ್ ಮಾಡ್ತಾ ಇರೋದ್ರಿಂದ MTech ಸ್ಟೂಡೆಂಟ್ಸ್ಗೆ ಅದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಬ್ರಾಕೆಟ್ ಅಲ್ಲಿ 22 LDN 233 ಅಂತ ಹಾಕಿರೋದು. ಆಯ್ತಾ? ಓಕೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಎಕ್ಸಾಮ್ಸ್ ಅನೌನ್ಸ್ ಆಗಿದೆ. 4th ಇಂದ 11th ತನಕ ಎಕ್ಸಾಮ್ಸ್ ಇರೋವಂಥದ್ದು. ಸೊ ನಾವು ಈ ಸಲ ಎಕ್ಸಾಮ್ನ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಸೊ ನಾವು ಎಕ್ಸಾಮಿನೇಷನ್ಗೆ ಏನು ಬೇಕು ಅದನ್ನ ಮಾಡ್ತಾ ಇದೀವಿ. ಬಟ್ ಅದನ್ನ ನಾವು ಅರ್ಥ ಮಾಡ್ಕೊಂಡೇ ಮಾಡುವಂಥದ್ದು. ಬಿಕಾಸ್ ನಾವು ಅರ್ಥ ಮಾಡ್ಕೊಂಡೆ ಬ್ಯಾಟ್ ಮಾಡೋದ್ರಿಂದ ಇಟ್ ಇಸ್ ನಥಿಂಗ್, ಇಟ್ಸ್ ಅಟರ್ ವೇಸ್ಟ್ ಅಲ್ವಾ? ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಅದನ್ನ ಮಾಡೋಣ ಅಂತೆ. ಸೊ ಈ ಸಲ ನಾವು ಎಕ್ಸಾಮ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋಂಥದ್ದು ಒಂದು ತಿಳ್ಕೊಳ್ಳೋಣ. ಸೊ ಫಸ್ಟ್ ಏನಂತ ಹೇಳಿದ್ರೆ, ನಿಮ್ಮ ACS ಒಂದು ಮಟ್ಟಕ್ಕೆ ಪರವಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ ACS ಒಂದು ಮಟ್ಟಕ್ಕೆ ಪರವಾಗಿಲ್ಲ. ಬಟ್ ATD ಅಂತೂ ತುಂಬಾ ಇದಾಗಿದೆ. ಐ ಡೋಂಟ್ ನೋ ವೈ ದಟ್ ಸಬ್ಜೆಕ್ಟ್ ಹ್ಯಾಡ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ಹಾಗಾಗಿ ಸ್ವಲ್ಪ ACS ನಮಗೂ ಅನಿಸ್ತಿರುತ್ತೆ ATD ನೋಡಿದಾಗ ಈ ಸಬ್ಜೆಕ್ಟ್ ಯಾಕೆ ಹಾಕಿದ್ರು, ಹೆಂಗಿದೆ ಇದು ಅಂತ ಅನಿಸ್ತಾ ಇರುತ್ತೆ ನಾವು ಓದಿದಾಗಲ್ವಾ. ಸೊ ಸ್ವಲ್ಪ ಸುಮಾರು ಕಾಲೇಜಿಗೆ ಪ್ರಾಬ್ಲಮ್ ಇದೆ. ಬಿಕಾಸ್ ಸುಮಾರು ಜನ ಅದನ್ನು ಕ್ಲಿಯರ್ ಮಾಡ್ಕೊಂಡಿಲ್ಲ ಅನ್ನೋಂಥದ್ದು ನಂಗೆ ಗೊತ್ತಾಯ್ತು. ಅದು ಸ್ವಲ್ಪ ಕಷ್ಟನೇ ಇದೆ. ಸೊ ಅದಕ್ಕೋಸ್ಕರ ನಾವೀಗ ಯಾವುದೇ ಬಲೆಗೆ ಬೀಳದಂತೆ, ಯಾವುದೇ ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್ ಫಾರ್ ಟೆಲಿಂಗ್ ಇಟ್ ರಾಂಗ್, ಯಾವುದೇ ಕಷ್ಟಕ್ಕೆ ಸಿಕ್ಕಾಕೊಳ್ದಂತೆ ನಾವು ಈಸಿಯಾಗಿ ಅದರಿಂದ ಹೊರಗೆ ಬರಬೇಕು. ಅದಕ್ಕೋಸ್ಕರ ನಾನು ವಿಡಿಯೋಸ್ ಮಾಡ್ತಾ ಇರೋದು. ಸೊ ನಾನು ಕಲಿತಾ ನಿಮಗೂ ಹೇಳ್ಕೊಡ್ತಾ, ಹಾಗೆ ನಾನು ಅಲ್ಲೇ ಕಲಿತಾ ನಾನು ಒಂಚೂರು ನಿಮ್ಗೆಲ್ಲ ಸಹಾಯ ಮಾಡೋಣ ಅಂತ ಬಂದಿದ್ದೀನಿ. ಸೊ ಫಸ್ಟು ನಾವು ATD ಇಂದ ಆಚೆ ಬರಬೇಕಾಗುತ್ತೆ. ATDನೇ ಇಸ್ ಅ ಬಿಗ್ ಡೀಲ್ ಫಾರ್ ಅಸ್. ACS ಪರವಾಗಿಲ್ಲ. ಸೊ ನೀವು ಅಕಸ್ಮಾತ್ ಪಾಸ್ ಆಗ್ಬೇಕು ಅಂತಂದ್ರೂ ಒಂದು 2 to 3 ಮಾಡ್ಯೂಲ್ ಆದ್ರೂ ಸಹಾಯ ಮಾಡ್ಬಿಡುತ್ತೆ. ಬಟ್ ATD ಹಂಗಲ್ಲ. ಸೊ ATD 5 ಮಾಡ್ಯೂಲ್ ಒಂಥರ. ಸೊ ಹಾಗಾಗಿ ನಾವು ಅದು ಫಸ್ಟ್ ಆಚೆ ಬರಬೇಕಾಗುತ್ತೆ. ಸೊ ಅದಕ್ಕೆಲ್ಲ ನಾವು ಆಚೆ ಬರಬೇಕು ಅಂತಂದ್ರೆ ಅದಕ್ಕಂತಾನೆ ವಿ ನೀಡ್ ಟು ಕೀಪ್ ಸ್ಪೆಸಿಫೈಡ್ ಟೈಮ್. ಸೊ ಹಾಗಾಗಿ ನಮಗೆ ಇದು ತಕ್ಕಮಟ್ಟದ ಐಡಿಯಾ ಇರೋದ್ರಿಂದ ಇದು ಮತ್ತೆ ACS ನಾವು ಜೊತೆಲಿ ಮಾಡ್ಕೊಂಡು ಹೋದ್ರೆ ಒಂದಿಷ್ಟು ಕವರ್ ಆಗುತ್ತೆ ಅನ್ನೋಂಥದ್ದು ನನ್ನ ಐಡಿಯಾ. ಸೊ ದಟ್ ವಿ ಕ್ಯಾನ್ ಮೂವ್ ಆನ್ ವಿತ್ ATDಗೆ ಸಪ್ರೇಟ್ ಆಗಿ ಟೈಮ್ ಸಿಗುತ್ತೆ. ಅಂಡ್ ಸೈಬರ್ ಸೆಕ್ಯೂರಿಟಿ ಕೂಡ ನಾನು ಮಾಡಿ ಕೊಡ್ತೇನೆ. ಹೌದಾ? ಓಕೆ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಟ್. ಸೊ ಇದೆಲ್ಲ ಏನಕ್ಕೆ ನಾವು ಇನ್ಫಾರ್ಮ್ ಮಾಡೋದಂದ್ರೆ ಗೊತ್ತಾಗ್ಲಿ ಅಂತ. ಸೊ ಬಿಕಾಸ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ, ಇದು ವೈರಲ್ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಸೊ ತುಂಬಾ ಜನಕ್ಕೆ ನಾವು ಹೆಲ್ಪ್ ಮಾಡಬೇಕು, ನಾನು ಓದಂಗೆ ಆಗುತ್ತೆ ಅಂತ ಶುರು ಮಾಡಿರೋದ್ರಿಂದಾಗಿ ಸೊ ನನಗೆ ಇದು ಎಲ್ಲ ಕಡೆನೂ ಗೊತ್ತಾದ್ರೆ ತುಂಬಾ ಒಳ್ಳೇದು. ಸ್ಟೂಡೆಂಟ್ಸ್ ಗೊತ್ತಾದ್ರೆ ತುಂಬಾ ಒಳ್ಳೇದು ಅಂತ. ಸೊ ಹಾಗಾಗಿ ಇದನ್ನ ಮಾಡ್ತಾ ಇರೋವಂಥದ್ದು. ಅಂಡ್ ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಸೊ ಇದು ಫೌಂಡೇಶನ್. ಯಾವುದು ಸಿಲೆಬಸ್ ಅಲ್ಲಿ ಇತ್ತು ಕಾಣಿಸ್ತಿದ್ಯಾ? ದಿಸ್ ಇಸ್ ಫೌಂಡೇಶನ್ಸ್. ನಾವು ಫೌಂಡೇಶನ್ಸ್ ಅಲ್ಲಿ ಹೇಳಿದ್ ಯಾವುದು ದಿಸ್ ಒನ್. ಜಸ್ಟ್ ಅ ಮಿನಿಟ್, ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ನಾನು ಹೇಳಿದೆ ಸ್ಟೆನೋಗ್ರಫಿ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ವಿ. ಆಮೇಲೆ ಟೈಪ್ಸ್ ಆಫ್ ಅಟ್ಯಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ವಿ. ಸೊ ಅದು 2. ಮತ್ತೆ ಸಬ್ಸ್ಟಿಟ್ಯೂಷನ್ ಅಂಡ್ ಟ್ರಾನ್ಸ್ಪೋಸಿಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಬೇರೆ ಎಲ್ಲ ಅಷ್ಟು ಕಡಿಮೆ ಬರುವಂತದ್ದು. ಸೊ ಹಾಗಾಗಿ ಅಷ್ಟೊಂದು ಡಿಸ್ಕಸ್ ಮಾಡೋಣ. ಓಕೆನಾ? ಏನು ಇಲ್ಲ ಅದರಲ್ಲಿ. ಫೌಂಡೇಶನ್ ಅಲ್ಲಿ ಸೆಂಡರ್ ಅಂಡ್ ರಿಸೀವರ್ ಯಾರು ಅಂತ ನಿಮಗೆ ಗೊತ್ತಿದೆ. ಸೆಂಡರ್ ಅಂದ್ರೆ ಯಾರು ಮೆಸೇಜ್ ಕಳಿಸ್ತಾರೋ ಸೆಂಡರ್. ರಿಸೀವರ್ ಅಂದ್ರೆ ಯಾರು ಮೆಸೇಜ್ ನ ರಿಸೀವ್ ಮಾಡ್ತಾರೋ ರಿಸೀವರ್ ಅಂತ. ಮೆಸೇಜಸ್ ಅಂಡ್ ಎನ್ಕ್ರಿಪ್ಷನ್ ಅಂತ. ವಾಟ್ ಇಸ್ ಎನ್ಕ್ರಿಪ್ಷನ್ ಅಂಡ್ ಡಿಕ್ರಿಪ್ಷನ್ ಅಂದ್ರೆ ಪ್ಲೇನ್ ಟೆಕ್ಸ್ಟ್ ಎನ್ಕ್ರಿಪ್ಟ್ ಆಗಿ ಸೈಫರ್ ಟೆಕ್ಸ್ಟ್ ಆಗುತ್ತೆ, ಸೈಫರ್ ಟೆಕ್ಸ್ಟ್ ಎನ್ಕ್ರಿಪ್ಟ್ ಆಗಿ ಪ್ಲೇನ್ ಟೆಕ್ಸ್ಟ್ ಆಗುತ್ತೆ. ಪ್ಲೇನ್ ಟೆಕ್ಸ್ಟ್ ಇಟ್ ಗೆಟ್ಸ್ ಎನ್ಕ್ರಿಪ್ಟೆಡ್ ಟು ಸೈಫರ್ ಟೆಕ್ಸ್ಟ್ ವೇರಿನ್ ವಿ ಕಾಲ್ ಇಟ್ ಆಸ್ ಎನ್ಕ್ರಿಪ್ಷನ್. ಅಂಡ್ ಡಿಕ್ರಿಪ್ಷನ್ ಅಂತ ಹೇಳಿದ್ರೆ ಏನಂತ ಹೇಳ್ತಾರೆ, ಸೈಫರ್ ಟೆಕ್ಸ್ಟ್ ಮತ್ತೆ ಪ್ಲೇನ್ ಟೆಕ್ಸ್ಟ್ ಆಗುತ್ತಲ್ವಾ, ದಟ್ ಇಸ್ ಸೆಟ್ ಟು ಬಿ ಕಾಲ್ಡ್ ಆಸ್ ಅ ಡಿಕ್ರಿಪ್ಷನ್ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಲ್ವಾ. ಅದೇ ತರ ಎಲ್ಲ ಸಿಂಪಲ್ ಆಗಿ ಇದನ್ನೆಲ್ಲ ನೀವು ಓದ್ಬೋದು. ವಾಟ್ ಇಸ್ ಕ್ರಿಪ್ಟೋಗ್ರಫಿ, ಕ್ರಿಪ್ಟೋಗ್ರಾಫರ್, ಕ್ರಿಪ್ಟನಾಲಿಸಿಸ್ ಅಂಡ್ ಕ್ರಿಪ್ಟನಾಲಿಸ್ಟ್. ಓಕೆನಾ? ಅಂಡ್ ಕ್ರಿಪ್ಟೋಲಜಿ ಅಂಡ್ ಕ್ರಿಪ್ಟೋಲಜಿಸ್ಟ್. ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ. ವಾಟ್ ಇಸ್ ಕ್ರಿಪ್ಟೋಗ್ರಫಿ? ಕ್ರಿಪ್ಟೋಗ್ರಫಿ ಅಂತಂದ್ರೇನು? ಕ್ರಿಪ್ಟೋಗ್ರಫಿ ಅಂದ್ರೆ ಆರ್ಟ್ ಅಂಡ್ ಸೈನ್ಸ್ ಆಫ್ ಕೀಪಿಂಗ್ ಮೆಸೇಜಸ್ ಸೆಕ್ಯೂರ್. ನಾವು ಸೆಕ್ಯೂರ್ ಆಗಿಡುವಂತ ನಾವು ಮೆಸೇಜ್ ನ ಸೆಕ್ಯೂರ್ ಆಗಿರ್ತೀವಿ, ಅದರದ್ದು ಆರ್ಟ್ ಅಂಡ್ ಸೈನ್ಸ್ ಬಂದು ಕ್ರಿಪ್ಟೋಗ್ರಫಿ. ಅದನ್ನ ಯಾರು ಮಾಡ್ತಾರೆ? ಕ್ರಿಪ್ಟೋಗ್ರಾಫರ್ಸ್ ಮಾಡ್ತಾರೆ. The process is done by a person called cryptographer. Cryptanalyst ಅಂದ್ರೆ ಯಾರು? Practitioners of
ಕ್ರಿಪ್ಟನಾಲಿಸಿಸ್, ದ ಆರ್ಟ್ ಅಂಡ್ ಸೈನ್ಸ್ ಆಫ್ ಬ್ರೇಕಿಂಗ್ ಸೈಫರ್ ಟೆಕ್ಸ್ಟ್. ಇವಾಗ ನೀವು ಕ್ರಿಪ್ಟೋಗ್ರಫಿನಲ್ಲಿ ಒಂದು ಮೆಸೇಜ್ ನ ಸೆಕ್ಯೂರ್ಡ್ ಆಗಿರ್ತೀರಾ, ಕರೆಕ್ಟ್ ಅಲ್ವಾ? ಸೊ ಮೆಸೇಜ್ ನ ಸೆಕ್ಯೂರ್ಡ್ ಆಗಿಡೋದು ಅಂದ್ರೆ ಏನು? ಪ್ಲೇನ್ ಟೆಕ್ಸ್ಟ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಟು ಸೈಫರ್ ಟೆಕ್ಸ್ಟ್. ಸೈಫರ್ ಟೆಕ್ಸ್ಟ್ ಇಸ್ ಅ ಫಾರ್ಮ್ ಆಫ್ ಸೆಕ್ಯೂರ್ ಮೆಸೇಜ್ ವೆರಿ ನೋ ಬಡಿ ಕ್ಯಾನ್ ಗೆಟ್ ಟು ನೋ. ಅವ್ರಿಗೇನು ಗೊತ್ತಾಗೋದೇ ಇಲ್ಲ. ಇವಾಗ ನಿಮ್ಗೆ ಒಂದು ಗೇಮ್ ಇದೆ, ಯು ಹ್ಯಾವ್ ಸೀನ್ ದಟ್ ಗೇಮ್ ಅನ್ಕೋತೀನಿ. ಆ ಗೇಮ್ ಬಂದು ನಾನು ಹೇಳ್ತೀನಿ ಅದು ಯಾವ ಗೇಮ್ ಅಂತ ಅಂದ್ಬಿಟ್ಟು. ಅದು ಕ್ರಿಪ್ಟೋಗ್ರಫಿ ರಿಲೇಟೆಡ್ ಗೇಮ್ಸ್ ಅವೆಲ್ಲ ನಿಮ್ಗೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಂತೂ ಈಸಿಯಾಗಿ ಸಿಗುತ್ತೆ, ನೀವು ಅದನ್ನ ಮಾಡ್ಬೋದು. ನಾನು ಅದು ಇದು ಮಾಡ್ತೀನಿ ತಡೀರಿ, ಕ್ರಿಪ್ಟೋಗ್ರಾಮ್ ಅಂತ ಬರುತ್ತೆ ನೋಡಿ, ಕ್ರಿಪ್ಟೋಗ್ರಾಮ್ ಅಂತ ಬರುತ್ತೆ. ಸೊ ಕ್ರಿಪ್ಟೋಗ್ರಾಮ್ ಗೇಮ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ನಿಮ್ಗೆ ಒಂದು ಸೆಂಟೆನ್ಸ್ ಅನ್ನ ಅವರು ಕೊಟ್ಟಿರ್ತಾರೆ. ಆ ಸೆಂಟೆನ್ಸ್ ಅಥವಾ ಒಂದು ಕೋಡ್ ನ ಪೂರ್ತಿ ಮಾಡ್ಬೇಕಾಗುತ್ತೆ. ಅಂಡ್ ಅವರಲ್ಲಿ ಕೆಲವೊಂದಕ್ಕೆ ಮೆನ್ಷನ್ ಮಾಡಿರ್ತಾರೆ ನಿಮ್ಗೆ. ಸೇ ಫಾರ್ ಎಕ್ಸಾಂಪಲ್ ಈ ವರ್ಡು ನಿಮ್ಗೆ ಇದನ್ನ ಸೂಚಿಸ್ತಾ ಇದೆ ಅಂತ. ಅಂದ್ರೆ ವಾಟ್ ದೇ ಡೂ ಇಸ್, ಒಂದು ವರ್ಡ್ಗೆ ಅವರು ಒಂದು ಲೆಟರ್ಗೆ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ದ ಒನ್ ಸೇ, ಇವಾಗ ಯಾವ್ದೊಂದು ಏಜ್ ಅಂತ ಇರುತ್ತೆ. ಜಸ್ಟ್ ಟೇಕ್ ದಿಸ್ ಔಟ್. ಇವಾಗ ಯಾವ್ದೋ ಒಂದು ವರ್ಡ್ ಸೇ ಇಟ್ ವಿಲ್ ಬಿ ಹ್ಯಾವಿಂಗ್ ಏಜ್ ಅಂತ. ಸೊ ಏನ್ ಕೊಟ್ಟಿರ್ತಾರೆ? ಎ ಸ್ಟ್ಯಾಂಡ್ಸ್ ಫಾರ್ ಐ ಅಂತ ಕೊಟ್ಟಿರ್ತಾರೆ. ದಿಸ್ ಏಜ್ ಇಸ್ ಆಬ್ವಿಯಸ್ಲಿ ಎ ಸೈಫರ್ ಟೆಕ್ಸ್ಟ್ ಅಲ್ವಾ? ಸೊ ಆ ಸೈಫರ್ ಟೆಕ್ಸ್ಟ್ ನಲ್ಲಿ ಎ ಏನಕ್ಕೆ ಸ್ಟ್ಯಾಂಡ್ ಮಾಡ್ತಾ ಇದೆ? ಐ ಸ್ಟ್ಯಾಂಡ್ ಮಾಡ್ತಾ ಇದೆ ಅಂತ. ಸೊ ನೀವು ಜೆ ಏನು ಅಂತ ಕಂಡುಹಿಡಿಬೇಕು. ಸೊ ಈ ತರದ್ದು ನಾವು ಕ್ರಿಪ್ಟೋಗ್ರಫಿ ಗೇಮ್ಸ್ ಅಂತ ಕರಿತೀವಿ. ಆಡ್ತಾ 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 ಯು ವಿಲ್ ಗೆಟ್ ಟು ನೋ ಹೌ ಟು ಡಿಕೋಡ್ ಅ ಸೈಫರ್ ಟೆಕ್ಸ್ಟ್ ಅಂಡ್ ಹೌ ಟು ಗೆಟ್ ದ ಒರಿಜಿನಲ್ ಪ್ಲೇನ್ ಟೆಕ್ಸ್ಟ್ ಅಂತ. ಸೊ ಇದು ಗೇಮ್ ಬಂದ್ಬಿಟ್ಟು ಕ್ರಿಪ್ಟೋಗ್ರಾಮ್ ಅಂತ. ತುಂಬಾ ಚೆನ್ನಾಗಿರುತ್ತೆ. ಐ ಆಲ್ಸೋ ಹ್ಯಾವ್ ಟ್ರೈಡ್ ಇಟ್ ಒನ್ಸ್, ಬಟ್ ನಮಗೂ ಸ್ವಲ್ಪ ಕಷ್ಟ ಆಯ್ತು. ಸೊ ಬಿಕಾಸ್ ಇಟ್ಸ್ ನಾಟ್ ಸೋ ಈಸಿ ಅಲ್ವಾ? ಸೊ ನಿಮ್ಗೆ ಅವರು ಒಂದ್ ಲೆಟರ್ ಏನೋ ಕೊಟ್ಟಿರ್ತಾರೆ ಅಷ್ಟೇ ಈ ತರ. ಸೊ ನೀವು ಮಿಕ್ಕಿದೆಲ್ಲಾನು ಹುಡುಕ್ಬೇಕು ಅಂತಂದ್ರೆ ನೀವು ಕರೆಕ್ಟ್ ಆಗಿ ಲೆಟರ್ಸ್ ಗಳನ್ನೆಲ್ಲ ಚೆಕ್ ಮಾಡ್ತಾ ಹೋಗ್ಬೇಕು. ವೆನ್ ಯು ಚೆಕ್ ವಿತ್ ಅದರ್ ಲೆಟರ್ಸ್ ಯು ನೀಡ್ ಟು ಮೇಕ್ ಶ್ಯೂರ್ ದಟ್ ಎಲ್ಲಾನು ಸೇಮ್ ಇದೆಯಾ, ಕರೆಕ್ಟ್ ಇದೆಯಾ ಅನ್ನೋಂಥದ್ದು ಅಲ್ವಾ? ಸೊ ದಟ್ಸ್ ವೈ ಇಟ್ ಇಸ್ ಕ್ವೈಟ್ ಕಾಂಪ್ಲೆಕ್ಸ್. ಐ ಹ್ಯಾವ್ ಆಲ್ಸೋ ಟ್ರೈಡ್. ಓಕೆ, ಯಾ. ಸೊ ಆ ತರ, ಸೊ ಆ ಒಂದು ಸೈಬರ್ ಟೆಕ್ಸ್ಟ್ ಅನ್ನ ನೀವು ಬ್ರೇಕ್ ಮಾಡುವಂತದ್ದು ಏನ್ ತಿಳ್ಕೊಳ್ತೀರಲ್ವಾ, ದಟ್ ಇಸ್ ಕ್ರಿಪ್ಟ್ ಅನಾಲಿಸಿಸ್. ನೀವು ಕ್ರಿಪ್ಟೋಗ್ರಫಿ ಮುಖಾಂತರ ಮೆಸೇಜಸ್ ನ ಸೆಕ್ಯೂರ್ ಮಾಡ್ತೀರಾ. ನೀವು ಸೆಕ್ಯೂರ್ ಮಾಡಿರೋಂತ ಮೆಸೇಜ್ ಅದು ಸೈಫರ್ ಟೆಕ್ಸ್ಟ್ ಏನೇ. ಸೈಫರ್ ಟೆಕ್ಸ್ಟ್ ಅನ್ನ ನೀವು ಹೇಗ್ ಬ್ರೇಕ್ ಮಾಡ್ತೀರಾ? ಕ್ರಿಪ್ಟ್ ಅನಾಲಿಸಿಸ್ ಮುಖಾಂತರ ಬ್ರೇಕ್ ಮಾಡ್ತೀರಾ. ದಟ್ ಇಸ್ ಒನ್ ಪ್ರೋಸೆಸ್ ಡನ್ ಬೈ ಕ್ರಿಪ್ಟ್ ಅನಾಲಿಸ್ಟ್. ಓಕೆ, ಅಂಡ್ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಎನ್ಕಂಪೋಸಿಂಗ್ ಬೋತ್ ಕ್ರಿಪ್ಟೋಗ್ರಫಿ ಅಂಡ್ ಕ್ರಿಪ್ಟ್ ಅನಾಲಿಸಿಸ್. ಅಂದ್ರೆ ನೀವು ಒಂದು ಮೆಸೇಜಸ್ ನ ಸೆಕ್ಯೂರ್ ಮಾಡುವಂತದ್ದು ಪ್ಲಸ್ ಒಂದು ಮೆಸೇಜಸ್ ಅನ್ನ ನೀವು ಮೆಸೇಜಸ್ ಸೆಕ್ಯೂರ್ ಅಂದ್ರೆ ಸೈಫರ್ ಟೆಕ್ಸ್ಟ್. ಆ ಸೈಫರ್ ಟೆಕ್ಸ್ಟ್ ಅನ್ನ ನೀವು ಬ್ರೇಕ್ ಮಾಡುವಂತದ್ದು ಏನಿದೆ, ಆ ಎರಡೂ ಪ್ರೋಸೆಸ್ ಒಳಗೊಂಡಂತ ಒಂದು ಸಿಂಗಲ್ ಪ್ರೋಸೆಸ್ ಕ್ರಿಪ್ಟಾಲಜಿ. ಕ್ರಿಪ್ಟಾಲಜಿ ಇಸ್ ಕನ್ಸಿಸ್ಟಿಂಗ್ ಆಫ್ ಕ್ರಿಪ್ಟೋಗ್ರಫಿ ಅಂಡ್ ಕ್ರಿಪ್ಟ್ ಅನಾಲಿಸಿಸ್. ಓಕೆ, ಕ್ರಿಪ್ಟ್ ಅನಾಲಿಸಿಸ್. ಓಕೆ, ಆಮೇಲೆ ನೀವೇನ್ ಮಾಡ್ತಾರೆ, ಅದ್ರ ಪ್ರಾಕ್ಟೀಷನರ್ಸ್ ಯಾರು? ಕ್ರಿಪ್ಟೋಲಜಿಸ್ಟ್ ಅಂತ. ಓಕೆ, ಕ್ರಿಪ್ಟೋಲಜಿಸ್ಟ್ ಬಂದು ಎರಡೂ ಕೆಲಸ ಮಾಡ್ತಾರೆ. ಕ್ರಿಪ್ಟೋಗ್ರಾಫರ್ಸ್ ಬಂದು ಬರೀ ಏನ್ ಮಾಡ್ತಾರೆ, ಒಂದು ಮೆಸೇಜ್ ನ ಸೆಕ್ಯೂರ್ ಮಾಡ್ತಾರೆ. ಕ್ರಿಪ್ಟ್ ಅನಾಲಿಸ್ಟ್ ಬಂದು ಏನ್ ಮಾಡ್ತಾರೆ, ಕ್ರಿಪ್ಟ್ ಅನಾಲಿಸ್ಟ್ ಬಂದು ಒಂದು ಸೈಫರ್ ಟೆಕ್ಸ್ಟ್ ನ ಬ್ರೇಕ್ ಮಾಡ್ತಾರೆ. ಆದ್ರೆ ಒಂದು ಮೆಸೇಜ್ ನ ಸೆಕ್ಯೂರ್ ಮಾಡೋದೂನು ಪ್ಲಸ್ ಆ ಸೆಕ್ಯೂರ್ಡ್ ಮೆಸೇಜಸ್ ನು ಬ್ರೇಕ್ ಮಾಡೋಂಥವ್ರು ಯಾರು? ಕ್ರಿಪ್ಟೋಲಜಿಸ್ಟ್. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಕ್ರಿಪ್ಟೋಲಜಿ. ಓಕೆ, ಸೊ ಈ ತರ ಎಲ್ಲ ಇದೆ. ನೀವು ಎಲ್ಲ ತರನೇ ಕಟ್ಕೊಳಕ್ ಹೋಗ್ಬಿಡಿ. ಇಲ್ಲಿ ನೋಡಿ, E of M is equal to C. What is E of M? E is encryption function and your M is what I can say, E of M. M is what I can say, see here, E operates on M. Idu M anta. Message. M is the message. So E of M, encryption of messages, ciphertext. What is D of C is equal to M? C stands for ciphertext and D stands for decryption. So decryption of a ciphertext gives you M, or we can write it as decryption of encryption of the message. C andrenu ciphertext. What is ciphertext? Ciphertext is equal to E of M. So D of E of M, which is equal to M itself. Decryption of encryption of a message, which I call it as ciphertext. So D of C, which is equal to M. Okay na? So ಇದರಲ್ಲಿ ಅಥೆಂಟಿಕೇಶನ್, ಇಂಟಿಗ್ರಿಟಿ, ನಾನ್ ರೆಪ್ಯುಡಿಯೇಷನ್ ಇದೆ. ಸೊ ಇವೆಲ್ಲ ಜಸ್ಟ್ ಸಿಂಪಲ್. ಓಕೆ, ಅಥೆಂಟಿಕೇಶನ್, ಇಂಟಿಗ್ರಿಟಿ ಅಂಡ್ ನಾನ್ ರೆಪ್ಯುಡಿಯೇಷನ್ ಅಂದ್ರೆ ಏನು ಇಲ್ಲ. ಫಸ್ಟ್ ಏನು ಅಂತಂದ್ರೆ, ಇಟ್ ಇಸ್ ಪಾಸಿಬಲ್ ಫಾರ್ ದ ರಿಸೀವರ್ ಆಫ್ ಎ ಮೆಸೇಜ್ ಟು ಅಸರ್ಟೈನ್ ಇಟ್ಸ್ ಒರಿಜಿನ್. ಓಕೆ, ಸೊ ಏನು ಅಂತ ಹೇಳಿದ್ರೆ, ಒಂದು ಮೆಸೇಜ್ ಅನ್ನ ಯಾರಾದ್ರೂ ಕಳಿಸಿದ್ರೆ ಅದು ಆ ಪರ್ಟಿಕ್ಯುಲರ್ ಪರ್ಸನ್ನೇ ಕಳಿಸಿದಾರೆ ಅನ್ನೋಂಥದ್ದಾಗಬೇಕು. ಅಂದ್ರೆ ಇವಾಗ ನಮ್ಗೆ ಯಾವ್ದೋ ಮೆಸೇಜ್ ಬಂದ್ರೆ ಆ ಒಂದು ಮೆಸೇಜ್ ಅನ್ನ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದೆಲ್ಲ ಸಿಂಪಲ್ ಟರ್ಮಿನಾಲಜಿ, ಸಿಂಪಲ್ ಆಗಿ ಹೇಳ್ಕೊಂಡು ಹೋಗ್ತಾ ಇದೀನಿ. ಇನ್ ಡೀಟೇಲ್ ಆಗಿ ಯಾವ್ದು ಹೇಳ್ಕೊಡ್ಬೇಕು ಅದನ್ನ ನೋಡೋಣ.
ಓಕೆ. ಸೊ ರಿಸೀವರ್ ಆಫ್ ಎ ಮೆಸೇಜ್, ಸೊ ಈಗ ಯಾರು ಮೆಸೇಜು ರಿಸೀವ್ ಮಾಡ್ತಾರೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ವೆರಿಫೈ ಮಾಡಬೇಕು, ಅಂದ್ರೆ ನನಗೆ ಈ ಪರ್ಟಿಕ್ಯುಲರ್ ಸೆಂಡರ್ ಇಂದಾನೆ ಮೆಸೇಜ್ ಬಂದಿದೆ ಅಂತ. ಅವ್ರ ಮೆಸೇಜ್ ನ ಯಾವುದೇ ಇಂಟ್ರೂಡರ್ ಸೆಂಡ್ ಮಾಡಿರಬಾರ್ದು ಆಯ್ತಾ. ಈಗ ನಾನು ಯಾರಿಗೋ ಮೆಸೇಜ್ ಕಳಿಸ್ತೀನಿ ರಿಸೀವರಿಗೆ, ಸೊ ನನ್ನ ಮೆಸೇಜ್ ರಿಸೀವರ್ಗೆ ಹೋಗುತ್ತೆ. ಆ ರಿಸೀವರು ಏನ್ ಮಾಡಬೇಕು, ದಟ್ ರಿಸೀವರ್ ಇಟ್ ಶುಡ್ ಬಿ ಪಾಸಿಬಲ್ ಫಾರ್ ದ ರಿಸೀವರ್ ಆಫ್ ಅ ಮೆಸೇಜ್ ಟು ಅಸರ್ಟೈನ್ ಇಟ್ಸ್ ಒರಿಜಿನ್, ಅಂದ್ರೆ ಇಂಟ್ರೂಡರ್ ಶುಡ್ ನಾಟ್ ಬಿ ಏಬಲ್ ಟು ಮ್ಯಾಸ್ಕ್ವೇಡ್ ಅಸ್ ಸಮ್ವನ್ ಎಲ್ಸ್ ಅಂತ. ಸೊ ಯಾರೋ ಇಂಟ್ರೂಡರು ನಾನೇ ಮೆಸೇಜ್ ಕಳಿಸಿದ್ದು ಅಂತ ಹೇಳೋದಕ್ಕೂ ಮುಂಚೆ ನಾವು ಯಾರು ರಿಸೀವ್ ಮಾಡ್ತೀವಲ್ಲ ಅವರು ಇದು ನಮ್ಗೆ ಇಂಥ ಪರ್ಸನ್ ಇಂದ ಬಂದಿರೋದು ಅಂತ ಅವರು ಇದು ರಿಕವರ್ ಮಾಡೋಷ್ಟು ಅಂದ್ರೆ ಅವ್ರಿಗೆ ಗೊತ್ತಾಗಷ್ಟು ಇರಬೇಕು ಅಂತ, ಅದು ಅಥೆಂಟಿಕೇಶನ್ ಅಂತ. ಇಂಟಿಗ್ರಿಟಿ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಇವಾಗ ಅವಾಗೇನು ಅಂತ ಹೇಳಿದ್ರೆ ವೆರಿಫೈ, it should be possible for the receiver of a message to verify that it has not been modified in transit. ಟ್ರಾನ್ಸಿಟ್ ಅಂದ್ರೆ ಏನು ಇಲ್ಲ, ಇವಾಗ ನೀವು ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀರಾ ಮೆಸೇಜ್ ನೀವು ಟ್ರಾನ್ಸ್ಮಿಟ್ ಮಾಡುವಾಗ ಮಧ್ಯದಲ್ಲಿ ಆ ಮೆಸೇಜ್ ಎಲ್ಲೂ ಎಡಿಟ್ ಆಗಬಾರ್ದು, ಕರೆಕ್ಟಾ. ನಾನೇನೋ ಐ ವಾಂಟೆಡ್ ಟು ಸೆಂಡ್ ABCD ಮೆಸೇಜ್ ಅಂತ ಅನ್ಕೊಳ್ಳಿ. ಐ ವಾಂಟೆಡ್ ಟು ಸೆಂಡ್ ABCD, ಲೆಟ್ ಇಟ್ ವೇಟ್ ಅ ಮಿನಿಟ್. I want to send ABCD ಮೆಸೇಜ್ ಟು ದ ರಿಸೀವರ್ ಅಂದ್ರೆ ಆ ABCD ನಾನು ಮೆಸೇಜ್ ಟ್ರಾನ್ಸ್ಮಿಟ್ ಮಾಡಿದಾಗ ಇಟ್ ಶುಡ್ ನಾಟ್ ಬಿಕಮ್ BECD ಅಲ್ವಾ. BECD ಆಯ್ತು ಅಂದ್ರೆ ಏನಾಗೋಯ್ತು, ಮೆಸೇಜ್ ನಿಮ್ಗೆ ಏನಾಯ್ತು, ಮಾಡಿಫೈ ಆಗೋಯ್ತು. ದಿಸ್ ಮೆಸೇಜ್ ಗಾಟ್ ಮಾಡಿಫೈಡ್ ಡ್ಯೂರಿಂಗ್ ದ ಟ್ರಾನ್ಸ್ಮಿಷನ್, ದಟ್ ಶುಡ್ ನಾಟ್ ಹ್ಯಾಪನ್. ಓಕೆ ಅವಾಗ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಒಬ್ಬ ರಿಸೀವರಿಗೆ ತನಗೇನ್ ಮೆಸೇಜ್ ಬರಬೇಕು ಅಂತ ಗೊತ್ತಿರುತ್ತೆ, ಹೌದಾ. ಇವಾಗ ಅದು ಹೆಂಗ್ ಗೊತ್ತಿರುತ್ತೆ ಅಂತಂದ್ರೆ ಇವಾಗ ನಾವು ಹೇಳ್ತಿರ್ತೀವಿ, ಇವಾಗ ನಾನು ಯಾರಿಗೋ ಮೆಸೇಜ್ ಕಳಿಸ್ಬೇಕು ಅಂದ್ರೆ ನಾನು ಹೇಳ್ತೀನಿ ಕಾಲ್ ಮಾಡ್ಬಿಟ್ಟು ಯಾರಿಗ ಮೆಸೇಜ್ ಕಳಿಸ್ಬೇಕು ಅವರಿಗೆ, ಸೊ ಈ ತರ ಮೆಸೇಜ್ ಕಳಿಸ್ತೀನಿ ನಿಮ್ಗೆ ಇವಾಗ ನೋಡಿ ಅಂತ, ಸೊ ಈ ತರ ಮೆಸೇಜ್ ಬರುತ್ತೆ ನೋಡಿ ಅಂತ. ಸೊ ಅವಾಗ ರಿಸೀವರ್ಗೆ ಒಂದು ಐಡಿಯಾ ಇರುತ್ತೆ, ಓ ಈ ಮೆಸೇಜ್ ನಂಗೆ ಕಳಿಸ್ತಿದ್ದಾರೆ ಅಂತ. ಸೊ ಅಂತ ಸಮಯದಲ್ಲಿ ಮಾತ್ರ ಈ ಮಾಡಿಫೈ ಆಗಿರೋಂಥದ್ದು ಮತ್ತೆ ಇವರೇ ಕಳಿಸಿರೋದು ನಂಗೆ ಮೆಸೇಜ್ ಅನ್ನೋದು ಗೊತ್ತಾಗುತ್ತೆ. ಓಕೆನಾ. ಎಸ್. And a sender non-repudiation. A sender should not be able to falsely deny later that he sent a message. ಅಂದ್ರೆ ಈ ಸೆಂಡರ್ ಏನ್ ಮಾಡಬೇಕು, should not falsely deny later that he sent a message ಅಂತ. ಇವಾಗ ಇದು ಅಥೆಂಟಿಕೇಶನ್ಗೂ ನಾನ್ ರೆಪ್ಯುಡಿಯೇಷನ್ಗೂ ಸಂಬಂಧ ಇದೆ. ಏನು ಅಂತಂದ್ರೆ ಅಥೆಂಟಿಕೇಶನ್ ಅಲ್ಲಿ ಒಬ್ಬ ರಿಸೀವರ್ಗೆ ತಾನೇ ಇವರೇ ಮೆಸೇಜ್ ಕಳಿಸಿದ್ದು ಅನ್ನೋಂಥದ್ದವ್ರಿಗೆ ಇವರೇ ಮೆಸೇಜ್ ಕಳಿಸಿರೋದು ಅನ್ನೋಂಥದ್ದು ರಿಕವರ್ ಮಾಡೋಷ್ಟು ಶಕ್ತಿ ಇರಬೇಕು ರಿಸೀವರಿಗೆ, ಆಯ್ತಾ. ಸೊ ರಿಸೀವರ್ಗೆ ಆ ಶಕ್ತಿ ಇಲ್ದೇದಾಗ ಏನಾಗುತ್ತೆ, ಇಂಟ್ರೂಡರ್ ಬಂದು ನಾನ್ ಮೆಸೇಜ್ ಕಳಿಸ್ತೆ ಅಂತ ಹೇಳ್ಬಿಡ್ತಾನೆ ಅಲ್ವಾ. ಸೊ ಅದಾದ್ಮೇಲೆ ಏನಾಗುತ್ತೆ, ಸೆಂಡರ್ ಬಂದ್ಬಿಟ್ಟು ಕೊನೆಯಲ್ಲಿ ಹೇಳ್ಕೊಳ್ತಾನೆ ಏನಂತ, ನಾನೇ ಮೆಸೇಜ್ ಕಳಿಸಿದ್ದು ಇವ್ರು ಕಳಿಸಿಲ್ಲ ಅಂತ. ಸೊ ಅದಕ್ಕೆ ಈ ಅಥೆಂಟಿಕೇಶನ್ಗೂ ನಾನ್ ರೆಪ್ಯುಡಿಯೇಷನ್ಗೂ ಸಂಬಂಧ ಇದೆ. ಸೊ ನಾನ್ ರೆಪ್ಯುಡಿಯೇಷನ್ ಆಗ್ಬಾರ್ದು ಅಂದ್ರೆ ಅಥೆಂಟಿಕೇಶನ್ ಶುಡ್ ಬಿ ಪ್ರಾಪರ್ ಫಸ್ಟ್, ರೈಟ್. ನಾನ್ ರೆಪ್ಯುಡಿಯೇಷನ್ ಅಂದ್ರೆ ಏನು, ಸೆಂಡರ್ ಶುಡ್ ನಾಟ್ ಬಿ ಏಬಲ್ ಟು ಫಾಲ್ಸ್ಲಿ ಡಿನೈ ಲೆಟರ್ ದಟ್ ಈ ಸೆಂಟ್ ಎ ಮೆಸೇಜ್ ಅಂತ. ಅವ್ರು ಆಮೇಲೆ ಹೇಳ್ಕೊಂಡು ಏನ್ ಪ್ರಯೋಜನ, ಇಂಟ್ರೂಡರ್ ಬಂದ್ ಮಧ್ಯದಲ್ಲಿ ನಾನ್ ಕಳಿಸ್ತೆ ಅಂತ ಹೇಳಿರ್ತಾರೆ. ಸೊ ದೆನ್ ವಾಟ್ ಇಸ್ ದಟ್ ಗೋಯಿಂಗ್ ಟು ಹ್ಯಾಪನ್ ಇಸ್ ದಟ್ ಪರ್ಟಿಕ್ಯುಲರ್ ಮೆಸೇಜ್ ವಿಲ್ ಬಿ ಎ ವೇಸ್ಟ್ ಅಂಡ್ ಅದು ಫುಲ್ ಪ್ರಾಬ್ಲಮ್ ಆಗೋಗುತ್ತೆ ಅವ್ರಿಗೆ, ರಿಸೀವರ್ಗೆ ಪ್ರಾಬ್ಲಮ್ ಆಗುತ್ತೆ ಅದು. ಸೊ ಅದಕ್ಕೆ ರಿಸೀವರ್ಗೆ ಕರೆಕ್ಟ್ ಆಗಿ ಇದು ಅಂದ್ರೆ ಒಂದು ಮೆಸೇಜ್ ಯಾರು ಕಳಿಸಿದ್ದಾರೆ ಅಂತ ಗೊತ್ತಾಗುವಷ್ಟು ಶಕ್ತಿ ಇದ್ದಾವಾಗ ನಾನ್ ರೆಪ್ಯುಡಿಯೇಷನ್ ಪ್ರಾಬ್ಲಮ್ ಬರೋದಿಲ್ಲ. ಓಕೆ, so those two have a link with each other. Fine. Okay. ಸೊ ಇದರಲ್ಲಿ ಆಲ್ಗರಿಥಮ್ ಅಂಡ್ ಕೀ ಇವೆಲ್ಲ ರಿಸ್ಟ್ರಿಕ್ಟೆಡ್ ಆಲ್ಗರಿಥಮ್ ಎಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಏನಿಲ್ಲ. ಸೊ ನಿಮ್ಗೆ ಯಾವ್ದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಯುವರ್ ಇಂಪಾರ್ಟೆಂಟ್ ಸ್ಟ್ರೀಮ್ ಅಂಡ್ ಬ್ಲಾಕ್ ಸೈಫರ್ಸ್, ಇದ್ರ ಬಗ್ಗೆ ತಿಳ್ಕೊಳ್ತೀರಾ, ನಾನು ಆಮೇಲೆ ಹೇಳ್ತೀನಿ ಅದೇನು ಅಂತ. ಓಕೆ, ಇವಾಗ ಇದು ಪಬ್ಲಿಕ್ ಕೀ ಅಲ್ಗರಿಥಮ್ ಅಂದ್ರೆ ಏನು ಇಲ್ಲ. ಪಬ್ಲಿಕ್ ಕೀ ಅಂದ್ರೆ ಏನು, ಪ್ರೈವೇಟ್ ಕೀ ಅಂದ್ರೆ ಏನು ಅಂತ. ಸೊ ಪಬ್ಲಿಕ್ ಕೀ ಅಂದ್ರೆ 2 persons will exchange. ಓಕೆ, ಇಲ್ಲಿ ನೋಡಿ ಪಬ್ಲಿಕ್ ಕೀ ಬಿಕಾಸ್ ದ ಎನ್ಕ್ರಿಪ್ಷನ್ ಕೀ ಕ್ಯಾನ್ ಬಿ ಮೇಡ್ ಪಬ್ಲಿಕ್. ಅಂದ್ರೆ ಪಬ್ಲಿಕ್ ಕೀ ಅಂದ್ರೆ ಏನಿಲ್ಲ, ಸೊ ನಮ್ದು 2 persons ಆದ್ರೆ 2 persons is having a password, 2 person ಪಾಸ್ವರ್ಡ್ಸ್ ನಾವೇನ್ ಮಾಡ್ತೀವಿ, ಹೆಚ್ಚು ಕಮ್ಮಿ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ, ನಾವ್ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಸೊ ನನ್ ಪಾಸ್ವರ್ಡ್ ಕೊಡು, ನೀನ್ ತಗೋ, ನಿನ್ ಪಾಸ್ವರ್ಡ್ ನಿನ್ ಪಾಸ್ವರ್ಡ್ ನನಗ್ ಕೊಡು, ನನ್ ಪಾಸ್ವರ್ಡ್ ನೀನ್ ತಗೋ, ಆತರ ಎಕ್ಸ್ಚೇಂಜ್ ಮಾಡ್ಕೋತೀವಿ. ದಟ್ ಇಸ್ ಪಬ್ಲಿಕ್. ಪ್ರೈವೇಟ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನೋಡಿ, a complete stranger can use the encryption key to encrypt a message, but only a specific person with a corresponding decryption key can decrypt a message. ಅಂದ್ರೆ ಕರೆಸ್ಪಾಂಡಿಂಗ್ ಡಿಕ್ರಿಪ್ಷನ್ ಕೀ ಅಂತಂದ್ರೆ ಏನು, ಸೊ ಇವಾಗ ಸೇ ಫಾರ್ ಎಕ್ಸಾಂಪಲ್ ಅವರಿಗೆ ಪ್ರೈವೇಟ್ ಕೀ ಪಬ್ಲಿಕ್ ಕೀಗಳು ಗೊತ್ತಿರುತ್ತೆ, ಪ್ರೈವೇಟ್ ಕೀ ಅಂದ್ರೆ ಅದ್ ಯಾರು ಗೊತ್ತೋ ಅವ್ರಿಗೆ ಮಾತ್ರ ಆಕ್ಸೆಸ್. ಸೇ ಫಾರ್ ಎಕ್ಸಾಂಪಲ್ ಇಫ್ ದರ್ ಇಸ್ ಅ
ಆಕ್ಸೆಸ್ ಇವಾಗ IEEE ಅಂತ ನೀವು ತಗೊಳ್ಳೋದಾದ್ರೆ ಆಲ್ ನೋ ಅಬೌಟ್ IEEE ರೈಟ್. ಸೊ IEEE ಆಕ್ಸೆಸ್, ಸೊ IEEE ಆಕ್ಸೆಸ್ ಒಂದು ಪರ್ಟಿಕ್ಯುಲರ್ ಪರ್ಸನ್ ಇದೆ ಅಂತಂದ್ರೆ ಆ ಆಕ್ಸೆಸ್ ಯಾರು ಗೊತ್ತಿರುತ್ತೆ ಅವ್ರು ಮಾತ್ರ ತಗೊಳ್ತಾರೆ. ಅಥವಾ ಸೇ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಮೇಲ್ ಐಡಿ, ಸೊ ನಮ್ದೇ ಮೇಲ್ ಐಡಿ, ಇವಾಗ ನಮ್ಮ ಮೇಲ್ ಐಡಿ ಪಾಸ್ವರ್ಡು ನನಗೆ ಗೊತ್ತಿದೆ, ನಾನು ಆಕ್ಸೆಸ್ ಮಾಡ್ತೀನಿ. ಸೊ ನೋ ಬಡಿ ನೋಸ್ ಮೈ ಪಾಸ್ವರ್ಡ್, ಬೇರೆ ಯಾರಿಗೆ ನನ್ನ ಪಾಸ್ವರ್ಡ್ ಗೊತ್ತು? ಸೊ ಗೊತ್ತಿಲ್ಲ ಅಲ್ಲ. ಸೊ ಯಾರಿಗೆ ಪಾಸ್ವರ್ಡ್ ಗೊತ್ತು, ಹೂ ದಟ್ ಒನ್ ಪರ್ಸನ್ ಹೂ ನೋಸ್ ದ ಪಾಸ್ವರ್ಡ್ ಕ್ಯಾನ್ ಡಿಕ್ರಿಪ್ಟ್ ದ ಮೆಸೇಜ್ ಅನ್ನೋಂಥದ್ದು ಇದೆ. ಓಕೆನಾ? ಸೊ ದಟ್ ಇಸ್ ವಾಟ್ ಇಸ್ ಸಮ್ ಕೈಂಡ್ ಆಫ್ ಥಿಂಗ್. ಓಕೆ, ಸೊ ನಾವು ಹಿಯರ್ encryption key is often called a public key, decryption key is also called as a private key ಅಂತ. ಸೊ ಎನ್ಕ್ರಿಪ್ಷನ್ ಕೀನ ನಾವು ಪಬ್ಲಿಕ್ ಕೀ ಅಂತ ಕರಿತೀವಿ ಅಂಡ್ ಡಿಕ್ರಿಪ್ಷನ್ ಕೀಯನ್ನ ನಾವು ಏನ್ ಮಾಡ್ತೀವಿ ಪ್ರೈವೇಟ್ ಕೀ ಅಂತ ಹೇಳಿ ಕರೆಯುವಂಥದ್ದು. ಸೊ ಇದರಲ್ಲಿ ನಿಮಗೆ ಗೊತ್ತಾಗಿದೆ ಪಬ್ಲಿಕ್ ಕೀ ಅಂಡ್ ಪ್ರೈವೇಟ್ ಕೀ ಅನ್ನೋಂಥದ್ದು ಏನು ಅಂತ. ಓಕೆನಾ? ಪಬ್ಲಿಕ್ ಅಂದ್ರೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಪ್ರೈವೇಟ್ ಅಂದ್ರೆ ಏನಾಗಿರುತ್ತೆ, ಇಂತಿಷ್ಟು ಪರ್ಸನ್ಸ್ ಮಾತ್ರ ಗೊತ್ತಿರುತ್ತೆ ಪ್ರೈವೇಟ್ ಕೀ ಅಂತದ್ದು. ಸೊ ಹಾಗಾಗಿ ಪಬ್ಲಿಕ್ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಪ್ರತಿಯೊಬ್ಬರು ಇಟ್ಸ್ ಈಸಿಲಿ ಆಕ್ಸೆಸಿಬಲ್ ಟು ಎವ್ರಿ ಒನ್. ಬಟ್ ಪ್ರೈವೇಟ್ ಅಂತಂದ್ರೆ ಏನು, ಆ ಪರ್ಟಿಕ್ಯುಲರ್ ಪರ್ಸನ್ಗೆ ಮಾತ್ರ ಆಕ್ಸೆಸ್ ಇರುವಂತದ್ದು. ಸೊ ಹಾಗಾಗಿ ಅದೆಲ್ಲ ನೀವು ಇದು ಮಾಡ್ಕೊಳ್ಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ yesterday I showed you one question paper wherein there was no access. So it's a kind of private. ನಾವು ಅವ್ರಿಗೆ ರಿಕ್ವೆಸ್ಟ್ ಕಳಿಸಿದ್ರೇನೆ ಅದು ಆಕ್ಸೆಸ್ ಬರುತ್ತೆ ಅಲ್ವಾ. ಪಬ್ಲಿಕ್ ಅಂತ ಹೇಳಿದ್ರೆ ಏನು, ನೆನ್ನೆ ನೀವು ನೋಡಿದ್ರಿ. ಇವಾಗ ದಿಸ್ ಇಸ್ ಪಬ್ಲಿಕ್ ಬಿಕಾಸ್ ಐ ಆಮ್ ಆಕ್ಸೆಸಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ಇಫ್ ಯು ಕ್ಯಾನ್ ಸಿ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್ ಪೇಪರ್, ನೀವು ಇಲ್ಲಿ ಕ್ವೆಶ್ಚನ್ ಪೇಪರ್ ನೋಡಿದ್ರೆ ನಾನು ನಿನ್ನೆ ತೋರಿಸಿದ್ದೆ ಒಂದು ಕ್ವೆಶ್ಚನ್ ಪೇಪರ್ ಇದಲ್ವಾ. ಓಕೆ, ಇದೇ ತಗೊಳ್ಳೋಣ. ದಿಸ್ ಇಸ್ ATD ಕ್ವೆಶ್ಚನ್ ಪೇಪರ್. ಸೊ ಇಲ್ಲಿ ನೋಡೋದಾದ್ರೆ ಇಲ್ಲಿ ಕೆಲವೊಂದಕ್ಕೆ ಆಕ್ಸೆಸ್ ಇಲ್ಲ, ಹೌದಾ? ಸೊ ನೋಡಿ ವಿ ಪರ್ಮಿಷನ್. ಸೊ ವಿ ಪರ್ಮಿಷನ್ ಅಂತ ಕೊಟ್ರೆ ಸೊ ನಾವು ಇಲ್ಲಿ ಇಷ್ಟಕ್ಕೆ ಪರ್ಮಿಷನ್ ಇರುವಂತದ್ದು. ನಮಗೆ ಪರ್ಮಿಷನ್ ಬೇಕು ಅಂತಂದ್ರೆ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ದೋಸ್ ಆರ್ ಆಲ್ ಕೈಂಡ್ ಆಫ್ ಥಿಂಗ್ಸ್ ದಟ್ ಯು ಕ್ಯಾನ್ ಸಿ ವಿತ್ ರೆಸ್ಪೆಕ್ಟ್ ಟು ಪ್ರೈವೇಟ್ ಕೀ. ಆಯ್ತಾ? ಸೊ ಪ್ರೈವೇಟ್ ಕೀ. ಓಕೆ, ಇಲ್ಲಿ ಕೆ ಅಂತ ಕೊಟ್ಟಿದ್ದಾರೆ, ಸೇಮ್ ಇದೇನೆ. ನಾವೇನ್ ಹೇಳಿದ್ವಿ, E of M is equal to C, encryption of message is equal to cipher, decryption of cipher text is equal to message ಅಂತ. ಸೊ ಅದರಲ್ಲಿ ಕೀ ಅಂತ ನಾವು ಸೇರಿಸ್ತಾ ಇದೀವಿ ಅಷ್ಟೇ, ಎಕ್ಸ್ಟ್ರಾ ಎಸ್ ಕೀ. Encryption key of that message is equal to cipher text and decryption key of that cipher text is equal to message. ಅಂದ್ರೆ ಏನು, ಒಂದು ಎನ್ಕ್ರಿಪ್ಷನ್ ಕೀ ಕಾಮನ್ ಆಗಿರುತ್ತೆ. ಆ ಎನ್ಕ್ರಿಪ್ಷನ್ ಕೀ ಯೂಸ್ ಮಾಡಿ ನೀವು ಮೆಸೇಜ್ ಅನ್ನ ಎನ್ಕ್ರಿಪ್ಟ್ ಮಾಡಿದ್ರೆ ಸೊ ನಿಮಗೆ ಸೈಫರ್ ಟೆಕ್ಸ್ಟ್ ಬಂದ್ಬಿಡುತ್ತೆ. ಬಟ್ ಆ ಸೈಫರ್ ಟೆಕ್ಸ್ಟ್ ನ ಇಫ್ ಯು ವಾಂಟ್ ಟು ಡಿಕ್ರಿಪ್ಟ್, ಯುವರ್ ಎನ್ಕ್ರಿಪ್ಷನ್ ಕೀ ಡಸ್ ನಾಟ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಬಿಕಾಸ್ ಇಟ್ ಇಸ್ ಓನ್ಲಿ ಫಾರ್ ಎನ್ಕ್ರಿಪ್ಷನ್. ಡಿಕ್ರಿಪ್ಷನ್ ಗೆ ಪರ್ಸನಲ್ ಆಗಿ ಒಂದು ಕೀ ಅನ್ನ ಕೊಟ್ಟಿರ್ತಾರೆ, ಆ ಕೀ ಅನ್ನ ನೀನು ಓಪನ್ ಮಾಡಿದ್ರೆ ಮಾತ್ರ ನಿಮ್ಗೆ ಬರೋಂಥದ್ದು. ಸೊ ದಟ್ ಇಸ್ ವಾಟ್ ಇಸ್ ಐ ಕಾಲ್ ಇಟ್ ಆಸ್ ಪ್ರೈವೇಟ್ ಕೀ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಅಟ್ಯಾಕ್ಸ್ ಅಂತ, ಜನರಲ್ ಟೈಪ್ ಆಫ್ ಕ್ರಿಪ್ಟನಾಲಿಟಿಕ್ ಅಟ್ಯಾಕ್ಸ್ ಅಂತ. ಸೊ ಕ್ರಿಪ್ಟನಾಲಿಟಿಕ್ ಅಟ್ಯಾಕ್ಸ್ ಯಾವ್ಯಾವುದು ಅಂತ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದು ಕೇಳ್ತಾ ಇರುತ್ತೆ. ಸೊ ಹಾಗಾಗಿ ಲೆಟ್ ಅಸ್ ಸಿ. ಓಕೆ, ಸೊ ಜಸ್ಟ್ ಅ ಮಿನಿಟ್, ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. Now, ciphertext only attack andre the cryptanalyst has the ciphertext of several messages, all of which have been encrypted using the same encryption algorithm. The cryptanalyst job is to recover the plain text of as many messages, or better yet to deduce the key used to encrypt the message in order to decrypt other messages encrypted with the same key. ಅಂದ್ರೆ ಅವ್ರ ಹತ್ರ ಈಗ ಒಂದು if there are say 8 messages, 8 to 10 messages ಅಂದ್ರೆ ಆ 8 to 10 messages ಅವ್ರ ಹತ್ರ ಏನಿರುತ್ತೆ, ಅವ್ರ ಹತ್ರ ಸೈಫರ್ ಟೆಕ್ಸ್ಟ್ ಇರುತ್ತೆ. ಕರೆಕ್ಟ್ ಅಲ್ವಾ? 8 to 10 messages ಸೈಫರ್ ಟೆಕ್ಸ್ಟ್ ಇರುತ್ತೆ. ಸೊ ಅದು ಎಲ್ಲ ಏನ್ ಮಾಡ್ತಾರೆ, ದೇ ಹ್ಯಾವ್ ಬಿನ್ ಎನ್ಕ್ರಿಪ್ಟೆಡ್ ಯೂಸಿಂಗ್ ಸೇಮ್ ಎನ್ಕ್ರಿಪ್ಷನ್ ಆಲ್ಗರಿಥಮ್. ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಅಷ್ಟು ಮೆಸೇಜಸ್ಗೂ ಎನ್ಕ್ರಿಪ್ಷನ್ ಕೀ ಸೇಮ್ ಇರುತ್ತೆ. ಎನ್ಕ್ರಿಪ್ಷನ್ ಆಲ್ಗರಿಥಮ್ ಇಸ್ ನಥಿಂಗ್ ಬಟ್ ಎನ್ಕ್ರಿಪ್ಷನ್ ಕೀ. ಆ ಎನ್ಕ್ರಿಪ್ಷನ್ ಕೀ ಸೇಮ್ ಇರುತ್ತೆ. ಸೊ ಅವರು ಕ್ರಿಪ್ಟನಾಲಿಸ್ಟ್ ಜಾಬ್. ಹೂಸ್ ಅ ಕ್ರಿಪ್ಟನಾಲಿಸ್ಟ್? ಕ್ರಿಪ್ಟನಾಲಿಸ್ಟ್ ಅಂದ್ರೇನು? ದ ಆರ್ಟ್ ಅಂಡ್ ಸೈನ್ಸ್ ಆಫ್ ವಾಟ್? ದ ಆರ್ಟ್ ಅಂಡ್ ಸೈನ್ಸ್ ಆಫ್ ವಾಟ್ ಐ ಕ್ಯಾನ್ ಸೇ ಬ್ರೇಕಿಂಗ್ ದ ಸೈಫರ್ ಟೆಕ್ಸ್ಟ್. ಅದು ಕ್ರಿಪ್ಟನಾಲಿಸಿಸ್ ಪ್ರೋಸೆಸ್ ಅಂಡ್ ದ ಒನ್ ಹೂ ಡಸ್ ದಟ್ ಇಸ್ ಕ್ರಿಪ್ಟನಾಲಿಸ್ಟ್. ಈಗ ಕ್ರಿಪ್ಟನಾಲಿಸ್ಟ್ ಜಾಬ್ ಏನಾಗಿರುತ್ತೆ? ಟು ರಿಕವರ್ ದ ಪ್ಲೇನ್ ಟೆಕ್ಸ್ಟ್ ಆಫ್ ಆಸ್ ಮೆನಿ ಮೆಸೇಜಸ್ ಆಸ್ ಪಾಸಿಬಲ್. ಅವರು ಎಷ್ಟು ಮೆಸೇಜಸ್ ಇದೆಯೋ ಸೈಫರ್ ಟೆಕ್ಸ್ಟ್ ಮೆಸೇಜಸ್, ಅದದ್ದು ಪ್ಲೇನ್ ಟೆಕ್ಸ್ಟ್ ಅನ್ನು ಅವರು ಏನ್ ಮಾಡ್ತಾರೆ, ರಿಕವರ್ ಮಾಡ್ತಾರೆ. ಅವ್ರ ಕೆಲಸ ಒಂದು. ಇಲ್ಲ ಅಂತಂದ್ರೆ ಅವರು ಎನ್ಕ್ರಿಪ್ಷನ್, ಆ ಮೆಸೇಜಸ್ ನ ಎನ್ಕ್ರಿಪ್ಟ್ ಮಾಡಿರ್ತಾರಲ್ವಾ, ಒರಿಜಿನಲ್ ಮೆಸೇಜ್ ನ ಎನ್ಕ್ರಿಪ್ಟ್ ಮಾಡಿದ್ರೆ ತಾನೇ ಸೈಫರ್
ಟೆಕ್ಸ್ಟ್ ಬರೋಕೆ. ಸೊ ಹಾಗಾಗಿ ಆ ಒಂದು ಎನ್ಕ್ರಿಪ್ಷನ್ ಕೀಸ್ ಅನ್ನ ಚೆಕ್ ಮಾಡ್ತಾ ಹೋಗ್ತಾರೆ ಇನ್ ಆರ್ಡರ್ ಟು ಡಿಕ್ರಿಪ್ಟ್ ಅದರ್ ಮೆಸೇಜಸ್ ಎನ್ಕ್ರಿಪ್ಟೆಡ್ ವಿತ್ ದ ಸೇಮ್ ಕೀಸ್. ಓಕೆ, ಯಾ. ಸೊ ಇದು ಸೇಮ್ ಎನ್ಕ್ರಿಪ್ಷನ್ ಆಲ್ಗರಿಥಮೇ ಆಗಿರೋದ್ರಿಂದ ನಮ್ಮ ಹತ್ರ ಇರೋ ಮೆಸೇಜಸ್ ನಾವು ಒಂದ್ಸತಿ ಕೀ ಚೆಕ್ ಮಾಡ್ಬೇಕಾಗುತ್ತೆ. ಕೀ ಚೆಕ್ ಮಾಡಿದಾಗ ನಿಮ್ಗೆ ಸೇಮ್ ಮೆಸೇಜಸ್ ಅಲ್ಲಿ ಯಾವ ಒಂದು ಎನ್ಕ್ರಿಪ್ಷನ್ ಆಗಿರುತ್ತೆ ಅದೇ ತರ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಡಿಕ್ರಿಪ್ಷನ್ ಕೂಡ ಆನ್ ದ ಸೇಮ್ ಬೇಸಿಸ್ ವಿ ಡು ಇಟ್. ಓಕೆ, ಇಲ್ಲಿ ನೋಡ್ಬೋದು ಗಿವನ್ C1. ವಾಟ್ ಇಸ್ C1? ಸೈಫರ್ ಟೆಕ್ಸ್ಟ್ 1 is equal to EK of P1. ಇಲ್ಲಿ EK ಕೊಟ್ಟಿರೋದೇನಕ್ಕೆ ಸೇಮ್ ಎನ್ಕ್ರಿಪ್ಷನ್ ಆಲ್ಗರಿಥಮ್, ಸೊ ಸೇಮ್ ಕೀ. ಅದೇ ತರ C2 is equal to EK P2, CI is equal to EK PI. What does P? P is nothing but plain text 1, plain text 2, plain text 3. Right? Okay. Deduce, you have to deduce either the plain text or algorithm to infer PI plus 1 from CI plus 1. Okay? Yeah. ಈಗ ನಾನ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್. ಫಸ್ಟ್ ಒನ್ ಏನು? ಸೈಫರ್ ಟೆಕ್ಸ್ಟ್ ಓನ್ಲಿ ಅಟ್ಯಾಕ್. ಸೊ ಇಲ್ಲಿ ನಾವು ಸೈಫರ್ ಟೆಕ್ಸ್ಟ್ ಮೇಲೆ ಅಟ್ಯಾಕ್ ಅನ್ನ ಮಾಡುವಂಥದ್ದು. ಓಕೆನಾ? ಓನ್ಲಿ ಅಟ್ಯಾಕ್. ನಾವು ಇಟ್ ಆಸ್ ನಾನ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್. ಸೊ ನಮಗೆ ಪ್ಲೇನ್ ಟೆಕ್ಸ್ಟ್ ಗೊತ್ತಿರುತ್ತೆ, ಅದನ್ನ ನಾವು ಅಟ್ಯಾಕ್ ಮಾಡಕ್ ಟ್ರೈ ಮಾಡ್ತೀವಿ. ದ ಕ್ರಿಪ್ಟನಾಲಿಸಿಸ್ ಹ್ಯಾಸ್ ಆಕ್ಸೆಸ್ ನಾಟ್ ಓನ್ಲಿ ಟು ದ ಸೈಫರ್ ಟೆಕ್ಸ್ಟ್ ಆಫ್ ಸೆವರಲ್ ಮೆಸೇಜಸ್ ಬಟ್ ಆಲ್ಸೋ ಟು ದ ಪ್ಲೇನ್ ಟೆಕ್ಸ್ಟ್ ಆಫ್ ದೋಸ್ ಮೆಸೇಜಸ್. ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ, ಪ್ಲೇನ್ ಟೆಕ್ಸ್ಟ್ ಅಂತ ಕೊಟ್ಮೇಲೆ ಅವ್ರು ಖಂಡಿತವಾಗಿ ಪ್ಲೇನ್ ಟೆಕ್ಸ್ಟ್ ಮೇಲೆ ಆಕ್ಸೆಸ್ ಇರುತ್ತೆ. ಹಿಸ್ ಜಾಬ್ ಇಸ್ ಟು ಡೆಡ್ಯೂಸ್ ದ ಕೀ ಯೂಸ್ಡ್ ಟು ಎನ್ಕ್ರಿಪ್ಟ್ ದ ಮೆಸೇಜ್ or an algorithm to decrypt any new messages encrypted with the same keys. ಆಯ್ತಾ? ಇಲ್ಲೇನಾಯ್ತು, ಇಲ್ಲಿ ಎಕ್ಸ್ಟ್ರಾ ಬಂತು, ಆಲ್ಗರಿಥಮ್ ಅಂತ ಬಂದ್ಬಿಟ್ಟು. ಯಾಕೆ ಆಲ್ಗರಿಥಮ್ ಅಂತ ಬಂತು? ಇಲ್ಲಿ ಆಲ್ರೆಡಿ ಅವ್ರಿಗೆ ಸೈಫರ್ ಟೆಕ್ಸ್ಟ್ ಜೊತೆನಲ್ಲಿ ಪ್ಲೇನ್ ಟೆಕ್ಸ್ಟ್ ಕೂಡ ಗೊತ್ತಿರುತ್ತೆ. ಒಂದು ಸೈಫರ್ ಟೆಕ್ಸ್ಟ್ ಓನ್ಲಿ ಅಟ್ಯಾಕ್, ದ ಅದರ್ ಒನ್ ಇಸ್ ನೋನ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್ ಅಂತ ಅಂದ್ಬಿಟ್ಟು. ನೋನ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್ ಅಂದ್ರೇನು? ಅವ್ರಿಗೆ ಆಲ್ರೆಡಿ ಸೈಫರ್ ಟೆಕ್ಸ್ಟ್ ಜೊತೆನಲ್ಲಿ ಪ್ಲೇನ್ ಟೆಕ್ಸ್ಟ್ ಗೊತ್ತಿರುತ್ತೆ. ಸೊ ಅದರ ಜೊತೆನಲ್ಲಿ ಅವ್ರು ಏನ್ ಮಾಡ್ತಾರೆ, ದೇ ವಿಲ್ ಡೆಡ್ಯೂಸ್ ದ ಕೀ ಯೂಸ್ಡ್ ಟು ಎನ್ಕ್ರಿಪ್ಟ್ ದ ಮೆಸೇಜ್ or decrypt any new messages encrypted with the same key. That is, they find out an algorithm for that. Okay, find out an algorithm for that. ಆಯ್ತಾ? Yeah, okay. So now ಇಲ್ಲಿ ಏನ್ ಹೇಳಿದ್ದಾರೆ, keys used to encrypt the messages ಇದು ಸೇಮ್ ಇರುತ್ತೆ. ಆಯ್ತಾ? ಅದ್ರ ಜೊತೆನಲ್ಲಿ ಒಂದು algorithm ನ ಫೈಂಡ್ ಔಟ್ ಮಾಡ್ತಾರೆ. ಓಕೆನಾ? Yeah, okay. Now here you can see that, so that is P1. So given P1, plain text 1 ಕೊಟ್ಟಿರ್ತಾರೆ ಅವರು ಆಲ್ರೆಡಿ, plain text 1 ಕೊಟ್ಟಿರ್ತಾರೆ. C1 is equal to encryption key of P1, C2 is equal to encryption key of P2. ಅಂದ್ರೆ P1 P2 ಅವ್ರಿಗೆ ಗೊತ್ತಿರುತ್ತೆ, ಆ ಎನ್ಕ್ರಿಪ್ಷನ್ ಕೀ EK ಏನು ಫೈಂಡ್ ಔಟ್ ಮಾಡ್ತಾರೆ, ಬಿಕಾಸ್ ಫಾರ್ ಎವ್ರಿಥಿಂಗ್ ಇಟ್ ಇಸ್ ದ ಸೇಮ್ ಅಂತ. ನೆಕ್ಸ್ಟ್ chosen plain text attack. chosen ಅಂದ್ರೆ ಏನು? ನಾವು ಯಾವ ಚೂಸ್ ಮಾಡಿರ್ತೀವಿ ಅದು. ಸೊ ನೋನ್ ಅಂದ್ರೆ ಏನು? ನಮ್ಗೆ ಗೊತ್ತಿರೋ ಅಂತದ್ದು. ಓಕೆನಾ? ಕ್ರಿಪ್ಟನಾಲಿಸಿಸ್ ಇಲ್ಲಿ ಎಕ್ಸ್ಟ್ರಾ ಆಡ್ ಆನ್ ಆಗ್ತಿರುತ್ತೆ, ಎಕ್ಸ್ಟ್ರಾ ನೆನ್ಪಿಟ್ಕೊಳ್ಳಿ. ಅವ್ರಿಗೆ ಫಸ್ಟ್ ಅಲ್ಲಿ ಸೈಫರ್ ಟೆಕ್ಸ್ಟ್ ಆಕ್ಸೆಸ್ ಇತ್ತು ಆಫ್ ಡಿಫ್ರೆಂಟ್ ಮೆಸೇಜಸ್. ಸೆಕೆಂಡ್ ಒನ್ ನಾನ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್ ಅಲ್ಲಿ ಏನಿತ್ತು, ಅವ್ರಿಗೆ ದೇ ಹ್ಯಾಡ್ ಅನ್ ಐಡಿಯಾ ಆಫ್ ವಾಟ್? ದೇ ಹ್ಯಾಡ್ ಅನ್ ಐಡಿಯಾ ಆಫ್ ವಾಟ್? ದ ಪ್ಲೇನ್ ಟೆಕ್ಸ್ಟ್ ಆಫ್ ದೋಸ್ ಸೈಫರ್ ಟೆಕ್ಸ್ಟ್. ಬಟ್ ಇನ್ ದ ಥರ್ಡ್ ಕೇಸ್ ವಾಟ್? ಎಕ್ಸ್ಟ್ರಾ ಏನಾಯ್ತು, he also along with those two he also chooses the plain text that gets encrypted. ಯಾವ plain text ಎನ್ಕ್ರಿಪ್ಟ್ ಆಗುತ್ತೆ ಅದನ್ನ ಅವ್ರು ಚೂಸ್ ಮಾಡ್ಕೊಳ್ತಾರೆ. ಅವ್ರಿಗೆ ಸೈಫರ್ ಟೆಕ್ಸ್ಟ್ ಗೊತ್ತು, ಡಿಫ್ರೆಂಟ್ ಸೈಫರ್ ಟೆಕ್ಸ್ಟ್, ಆ ಸೈಫರ್ ಟೆಕ್ಸ್ಟ್ ಪ್ಲೇನ್ ಟೆಕ್ಸ್ಟ್ ಗೊತ್ತು. ಬಟ್ ಅದರ ಜೊತೆಗೆ ಅವರು ಅಷ್ಟು ಪ್ಲೇನ್ ಟೆಕ್ಸ್ಟ್ ನಲ್ಲಿ ಯಾವ ಒಂದು ಪ್ಲೇನ್ ಟೆಕ್ಸ್ಟ್ ಎನ್ಕ್ರಿಪ್ಟ್ ಆಗುತ್ತೆ ಅದನ್ನ ಚೂಸ್ ಮಾಡ್ಕೊಳ್ತಾರೆ. Okay, this is more powerful than a non-plain text attack because the cryptanalyst can choose specific plain text blocks to encrypt ones that might yield more information about the key. Okay, ಇಲ್ಲೂ ಸೇಮ್ ಇದೆ, ಜಾಬ್ ಇಸ್ ಟು ಡೆಡ್ಯೂಸ್ ಸೇಮ್ ಇದೆ. ಅದಕ್ಕೆ ನೀವು ಇದನ್ನ ಕಂಪ್ಯಾರಿಸನ್ ಮಾಡಿ ಓದ್ಕೋಬಹುದು. ಈ ಪಾಯಿಂಟ್ ಸೇಮ್ ಇದೆ, ಆಲ್ಮೋಸ್ಟ್ ಅಲ್ಲಿದೆ ಇದೆ. ಸೊ ಇದು ಕ್ರಿಪ್ಟನಾಲಿಸ್ಟ್ ಕೆಲಸ ಅಂದ್ರೆ, ಕ್ರಿಪ್ಟನಾಲಿಸ್ಟ್ ಇಟ್ಸ್ ಆಬ್ವಿಯಸ್ಲಿ ಹ್ಯಾಕರ್ ಟೈಪ್, ಹೌದಾ? ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಇದು ತುಂಬಾ ಪವರ್ಫುಲ್ ಯಾಕೆ ಅಂತ ಅವರು ಹೇಳ್ತಾ ಇದಾರೆ ಅಂದ್ರೆ, ಆ ಕ್ರಿಪ್ಟನಾಲಿಸ್ಟ್ ಒಂದು ಪ್ಲೇನ್ ಟೆಕ್ಸ್ಟ್ ಬ್ಲಾಕ್ ಯಾವ್ದು ತುಂಬಾ ಚೆನ್ನಾಗಿ ಎನ್ಕ್ರಿಪ್ಟ್ ಆಗುತ್ತೆ ಅದನ್ನ ತಗೊಳ್ತಾರೆ. ಅಂಡ್ ಅದನ್ನ ತಗೊಳ್ಳೋದ್ರಿಂದ ಅವ್ರು ಹೆಂಗೆ ತಗೊಳ್ತಾರೆ ಅದರಲ್ಲಿ ಅಂತಂದ್ರೆ, ಆ ಪ್ಲೇನ್ ಟೆಕ್ಸ್ಟ್ ನಿಮ್ಗೆ ಎನ್ಕ್ರಿಪ್ಟ್ ಆದಾಗ ಕೀ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಅದು ಆ ತರ ಪ್ಲೇನ್ ಟೆಕ್ಸ್ಟ್ ನ ತಗೊಳ್ತಾರೆ. ಇದಕ್ಕೆ ಏನಾಗ್ತಾ ಇದೆ, ದ ಸೇಮ್ ಥಿಂಗ್ ವಾಟ್ ಇಸ್ ಇನ್ ದ ಲಾಸ್ಟ್, ರೈಟ್? ಓಕೆ, cryptanalysis get to choose this which produces more information. Okay, same ಅಲ್ಲೇನ್ ಬರ್ದಿದ್ವಿ ಅದನ್ನೇ, ಇಲ್ಲೂ ಅದೇನೆ ಹೇಳಿದ್ದಾರೆ, ಆಯ್ತಾ? ಈಗ ಅಡಾಪ್ಟಿವ್ ಚೂಸನ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್. ಈಗ ಚೂಸನ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್ ಆಯ್ತಲ್ವಾ, ಇಲ್ಲಿ ಅಡಾಪ್ಟಿವ್ ಚೂಸನ್ ಅಂದ್ರೆ
ಇಲ್ಲಿ ಏನ್ ಮಾಡ್ತಾರೆ, ಯು ಕ್ಯಾನ್ ಮಾಡಿಫೈ ಹಿಸ್ ಚಾಯ್ಸ್ ಬೇಸ್ಡ್ ಆನ್ ದ ರಿಸಲ್ಟ್ಸ್ ಆಫ್ ದ ಪ್ರೀವಿಯಸ್ ಎನ್ಕ್ರಿಪ್ಷನ್. ಒಂದ್ ಅರ್ಥ ಮಾಡ್ಕೊಳ್ಳಿ, ಇದಕ್ಕೂ ಚೂಸ್ ಅಂಡ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್ ಕನೆಕ್ಷನ್ ಇದೆ. ಯಾವ ತರದ ಒಂದು ಕನೆಕ್ಷನ್ ಅಂದ್ರೆ, ಚೂಸ್ ಅಂಡ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್ ನಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಒಂದಿಷ್ಟು ಪ್ಲೇನ್ ಟೆಕ್ಸ್ಟ್ ಅವ್ರು ಸೆಲೆಕ್ಟ್ ಮಾಡ್ಕೋತಾರೆ, ದಟ್ ಗೆಟ್ಸ್ ಎನ್ಕ್ರಿಪ್ಟೆಡ್ ಅಲ್ವಾ. ಸೊ ಚೂಸ್ ಅಂಡ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್ ನಲ್ಲಿ ಅವರು ಹಲವಾರು ಪ್ಲೇನ್ ಟೆಕ್ಸ್ಟ್ ಗಳನ್ನ ಅವರು ಚೂಸ್ ಮಾಡಿ ಎನ್ಕ್ರಿಪ್ಟ್ ಮಾಡಿದಾಗ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಒಂದು ಪ್ಲೇನ್ ಟೆಕ್ಸ್ಟ್ ನ ಎನ್ಕ್ರಿಪ್ಟ್ ಮಾಡಿದಾಗ ನಾನು ಸೆಲೆಕ್ಟ್ ಮಾಡಿರುವಂತ ಪ್ಲೇನ್ ಟೆಕ್ಸ್ಟ್ ನಾನು ಎನ್ಕ್ರಿಪ್ಟ್ ಮಾಡೋದ್ನಲ್ಲ, ಅದು ನಂಗೆ ಎಷ್ಟು ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಅದವ್ರಿಗೆ ಗೊತ್ತಾದಾಗ ಏನಾಗುತ್ತೆ, ಅವರು ಹಿ ವಿಲ್ ಮಾಡಿಫೈ ಹಿಸ್ ಚಾಯ್ಸ್ ಬೇಸ್ಡ್ ಆನ್ ದ ರಿಸಲ್ಟ್ಸ್ ಆಫ್ ಪ್ರೀವಿಯಸ್ ಎನ್ಕ್ರಿಪ್ಷನ್. ಪ್ರೀವಿಯಸ್ ಎನ್ಕ್ರಿಪ್ಷನ್ ಅಲ್ಲಿ ಇವಾಗ 10 ಮೆಸೇಜ್ ಇದೆ, 10 ಸೈಫರ್ ಟೆಕ್ಸ್ಟ್ ಮೆಸೇಜ್ ಇದೆ. ಆ 10 ಸೈಫರ್ ಟೆಕ್ಸ್ಟ್ ಮೆಸೇಜ್ದು 10 ಪ್ಲೇನ್ ಟೆಕ್ಸ್ಟ್ ಗೊತ್ತು. ಸೊ 10 ಸೈಫರ್ ಟೆಕ್ಸ್ಟ್ ಅಂದ್ರೆ 10 ಪ್ಲೇನ್ ಟೆಕ್ಸ್ಟ್ ರೈಟ್. ಒಂದೊಂದು ಸೈಫರ್ ಟೆಕ್ಸ್ಟ್ ಗೆ ಒಂದೊಂದು ಪ್ಲೇನ್ ಟೆಕ್ಸ್ಟ್ ಅಂತಂದ್ರೆ ದೆನ್ 10 ಅಲ್ವಾ. ಸೊ ಆ 10 ಪ್ಲೇನ್ ಟೆಕ್ಸ್ಟ್ ನಲ್ಲಿ ಅವರು ಒಂದು 4 ಚೂಸ್ ಮಾಡಿರ್ತಾರೆ. ಆ 4ರಲ್ಲಿ ಅವ್ರು ಎನ್ಕ್ರಿಪ್ಟ್ ಮಾಡ್ತಾ ಹೋಗ್ತಾರೆ ಆಯ್ತಾ, ಎನ್ಕ್ರಿಪ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲೇನ್ ಹೇಳಿದ್ದಾರೆ, ಎನ್ಕ್ರಿಪ್ಟ್ ಯಾವ್ದು ಎನ್ಕ್ರಿಪ್ಟ್ ಆಗುತ್ತೆ ನಾವು ಎನ್ಕ್ರಿಪ್ಟ್ ಮಾಡ್ತಾ ಹೋಗ್ತಾರೆ. ಎನ್ಕ್ರಿಪ್ಟ್ ಮಾಡ್ತಾ ಹೋದಾಗ ಆ 4ರಲ್ಲಿ ಅವ್ರಿಗೆ ಗೊತ್ತಾಗಿರುತ್ತೆ ವಿಚ್ ಪ್ಲೇನ್ ಟೆಕ್ಸ್ಟ್ ಇಸ್ ಪ್ರೊಡ್ಯೂಸಿಂಗ್ ಮೋರ್ ಇನ್ಫಾರ್ಮೇಶನ್ ಅಂಡ್ ವಿಚ್ ಪ್ಲೇನ್ ಟೆಕ್ಸ್ಟ್ ಇಸ್ ಪ್ರೊಡ್ಯೂಸಿಂಗ್ ಲೆಸ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಕೀ ಅಂತ. ಸೊ ಅವ್ರಿಗೆ ಅದು ಗೊತ್ತಾದಾಗ ಏನ್ ಮಾಡ್ತಾರೆ, ಅವ್ರು ಅದೆಲ್ಲ ಅನುಭವನ ಪಡ್ಕೊಂಡು ಈ ಅಡಾಪ್ಟಿವ್ ಚೂಸ್ ಅಂಡ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್ ನಲ್ಲಿ ನೆಕ್ಸ್ಟ್ ಟೈಮ್ ನಾವು ಎನ್ಕ್ರಿಪ್ಷನ್ ಮಾಡಬೇಕಾದ್ರೆ ಪ್ಲೇನ್ ಟೆಕ್ಸ್ಟ್ ಸೆಲೆಕ್ಟ್ ಅನ್ನ ಮಾಡಬೇಕಾದ್ರೆ ಅವರ ಚಾಯ್ಸ್ ಅನ್ನ ಮಾಡಿಫೈ ಮಾಡ್ಕೊಳ್ತಾರೆ. ದಟ್ ಇಸ್ ವಾಟ್ ಹಿ ಕ್ಯಾನ್ also modify his choice based on the results of previous encryption. ಹೌದಾ? Okay, right? Yeah. In a chosen plain text attack, a cryptanalyst might just be able to choose one large block of plain text to be encrypted. ಒಂದು ಲಾರ್ಜ್ ಬ್ಲಾಕ್ ಆಫ್ ಪ್ಲೇನ್ ಟೆಕ್ಸ್ಟ್ ನ ತಗೊಂಡ್ಬಿಡ್ತಾರೆ. ಓಕೆ ಆಯ್ತಾ, ಚೂಸನ್ ಪ್ಲೇನ್ ಟೆಕ್ಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ಲಾರ್ಜ್ ಬ್ಲಾಕ್ ಆಫ್ ಪ್ಲೇನ್ ಟೆಕ್ಸ್ಟ್ ನ ತಗೊಳ್ತಾರೆ. ಬಟ್ ಅಡಾಪ್ಟಿವ್ ಚೂಸನ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್ ನಲ್ಲಿ ಒಂದು ಸ್ಮಾಲರ್ ಬ್ಲಾಕ್ ಅನ್ನ ತಗೊಂಡು then he'll choose another based on the results of the first and so forth ಅಂತ. ಸೊ ದ ಎಕ್ಸ್ಪೀರಿಯನ್ಸ್ ತಗೊಂಡೆ ಅವ್ರು ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಯಾಕೆಂತಂದ್ರೆ ಅವ್ರಿಗೆ ಗೊತ್ತಾಗ್ಬೇಕಲ್ವಾ. ಸೊ ಈಗ ಅವ್ರು ತಗೊಂಡು ಕಮ್ಮಿ ಇನ್ಫಾರ್ಮೇಶನ್ ಕೊಟ್ರೆ ಅವ್ರಿಗೇನ್ ಲಾಭ ಹೇಳಿ, ಅವ್ರಿಗೆ ಬೇಕಾಗಿರೋಂಥದ್ದೇ ಕಂಪ್ಲೀಟ್ ಇನ್ಫಾರ್ಮೇಶನ್, ಪಿನ್ ಟು ಪಿನ್ ಬೇಕಿರೋದ್ರಿಂದ ಅವರು ಒಂದು ಸಲ ಎಕ್ಸ್ಪೀರಿಯನ್ಸ್ ತಗೊಂಡು ಮತ್ತೆ ಅವ್ರು ಆಮೇಲೆ ಯೋಚನೆ ಮಾಡಿ, ನಾನು ಈ ತರ ಪ್ಲೇನ್ ಟೆಕ್ಸ್ಟ್ ತಗೊಂಡ್ರೆ ನಂಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ, ಕೀದು ಸಿಗುತ್ತೆ, ಬೇರೆ ಅದರ್ ಸಿಗುತ್ತೆ ಅನ್ನೋದು ಅವ್ರು ಮಾಡ್ತಾರೆ. ಓಕೆನಾ? ಓಕೆ, ಕ್ರಿಪ್ಟನಾಲಿಟಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಕ್ರಿಪ್ಟನಾಲಿಟಿಕ್ ಅಟ್ಯಾಕ್ ಅಂತ ಇದು ಚೂಸನ್ ಸೈಫರ್ ಟೆಕ್ಸ್ಟ್ ಅಟ್ಯಾಕ್ ಅಂತ. ಚೂಸನ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್ ತರ ಚೂಸನ್ ಸೈಫರ್ ಟೆಕ್ಸ್ಟ್ ಅಟ್ಯಾಕ್ ಅಂತ. ಇಲ್ಲೇನು ಉಲ್ಟಾ, ಚೂಸನ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್ ಆಪೋಸಿಟ್. ಚೂಸನ್ ಪ್ಲೇನ್ ಟೆಕ್ಸ್ಟ್ ಅಟ್ಯಾಕ್ ಅಲ್ಲಿ ಅವರು ಸೈಫರ್ ಟೆಕ್ಸ್ಟ್ ಇರುತ್ತೆ, ಅದ್ರ ಪ್ಲೇನ್ ಟೆಕ್ಸ್ಟ್ ಇರುತ್ತೆ, ಆ ಪ್ಲೇನ್ ಟೆಕ್ಸ್ಟ್ ಅಲ್ಲಿ ಚೂಸ್ ಮಾಡ್ಕೋತಾರೆ ವಿಚ್ ಇಸ್ ಟು ಬಿ ಎನ್ಕ್ರಿಪ್ಟೆಡ್ ಅಂತ. ದಟ್ ಇಸ್ ಎನ್ಕ್ರಿಪ್ಟೆಡ್ ಅಂತ ಇಲ್ಲಿ ಹೇಳಿದಾರಲ್ಲ. ಸೊ ಪ್ಲೇನ್ ಟೆಕ್ಸ್ಟ್ ದಟ್ ಗೆಟ್ಸ್ ಎನ್ಕ್ರಿಪ್ಟೆಡ್, ಚೂಸಸ್ ದ ಪ್ಲೇನ್ ಟೆಕ್ಸ್ಟ್ ದಟ್ ಗೆಟ್ಸ್ ಎನ್ಕ್ರಿಪ್ಟೆಡ್ ಅಂತ. ಬಟ್ ಇಲ್ಲಿ ಏನಾಯ್ತು, the cryptanalyst can choose different cipher text to be decrypted and has access to the decrypted plain text. Decrypted plain text ಗೆ access ಇರಬೇಕು, ಅದನ್ನ ಚೆಕ್ ಮಾಡ್ಕೊಳ್ತಾರೆ. So for example, cryptanalysis has access to Tammer proof box that does automatic decryption. Tammer proof box ಗೆ access ಇದ್ರೆ ಅದು automatic decrypt ಮಾಡುತ್ತೆ. It's a kind of decryption, ಇದು ಏನಂತ ವೇ ಆಫ್ ಡಿಕ್ರಿಪ್ಷನ್ ಅಂತ. ಅಂದ್ರೆ ಇವಾಗ ಡಿಕ್ರಿಪ್ಷನ್ ಮಾಡೋದಕ್ಕೆ ಒಂದು ಆಪ್ ತರನೋ ಏನೋ ವೆಬ್ಸೈಟ್ ತರನೋ ಇರುತ್ತಲ್ವ, ಆ ತರ ಅನ್ಕೊಳ್ಳಿ. ಓಕೆ, ಯಾ, ಹಿಸ್ ಜಾಬ್ ಇಸ್ ಟು ಡೆಡ್ಯೂಸ್ ದ ಕೀ ಡೆಡ್ಯೂಸ್ ಮಾಡ್ಬೇಕು. ಈಗ ಅವ್ರಿಗೆ ಡಿಕ್ರಿಪ್ಷನ್ ಕಡೆದು ಕೀ ಡೆಡ್ಯೂಸ್ ಮಾಡ್ಬೇಕಾಗುತ್ತೆ. ಯಾವ ಕೀ ಇಟ್ಕೊಂಡವರು ಡಿಕ್ರಿಪ್ಟ್ ಮಾಡಿದ್ರು, ಯಾವ ಕೀ ಇಟ್ಕೊಂಡವರು ಪ್ಲೇನ್ ಟೆಕ್ಸ್ಟ್ ಅನ್ನ ತಗೊಂಡ್ರು ಅನ್ನೋಂಥದ್ನ ಅವರು ಇದು ಮಾಡ್ತಾರೆ. ಓಕೆನಾ? ಯಾ, so this is what is they do. So here P1 is equal to DKC1. so DK ಅಂದ್ರೆ ಡಿಕ್ರಿಪ್ಷನ್ ಕೀ, C1 ಇಲ್ಲಿ C2 ನಮಗೆ ಆಲ್ರೆಡಿ ಗೊತ್ತಿರುತ್ತೆ, C1 C2 ಗೊತ್ತಿರುತ್ತೆ. ಸೊ P2 ಅಂದ್ರೇನು, P2 is DK of C2, the same thing out here. ಓಕೆನಾ? deduce K. ಓಕೆ, ಯಾ. Chosen key attack. Chosen key attack ಅಂದ್ರೇನು, this attack doesn't mean that the cryptanalyst can choose the key. It means that he has some knowledge about the relationship between different keys. So ಬೇರೆ ಬೇರೆ ಕೀಗಳಿಗಿರುವಂತ ಸಂಬಂಧನ ಅವರು ತಿಳ್ಕೊಂಡಿರ್ತಾರೆ. ಸೊ ಈಗ ಎಷ್ಟೋ ಕೀಗಳಿದ್ರೆ ಆ ಕೀಗೂ ಈ ಕೀಗೂ ಏನ್ ಸಂಬಂಧ ಅಂತ ಹೇಳ್ಬಿಟ್ಟು ಅವರು ತಿಳ್ಕೊಂಡಿರ್ತಾರೆ. ಓಕೆನಾ? ನೆಕ್ಸ್ಟ್ ರಬ್ಬರ್ ಹೋಸ್ ಕ್ರಿಪ್ಟನಾಲಿಸ್ಟ್ ಅಂತ, ಕ್ರಿಪ್ಟನಾಲಿಸಿಸ್ ಅಂತ. ಸೊ ವಾಟ್ ಇಸ್ ರಬ್ಬರ್ ಹೋಸ್ ಕ್ರಿಪ್ಟನಾಲಿಸಿಸ್ ಅಂತ ಹೇಳಿದ್ರೆ, so this cryptanalyst threatens, blackmails and tortures someone until they give him the key. So bribery is sometimes also called as what, purchase key attack. ಅಂದ್ರೆ ಏನಿಲ್ಲ, ಇವಾಗ ರಾಬರಿ ಮಾಡ್ತಾರ, ಅದು ಸೇಮ್ ಕೇಸ್. ಈಗ ರಾಬರಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಕೆಲವರು
ಡೈರೆಕ್ಟ್ ಆಗಿ ಬಂದು ಚೈನ್ ಸ್ನಾಚಿಂಗ್ ಎಲ್ಲ ನೀವು ನೋಡಿದ್ರೆ ಡೈರೆಕ್ಟ್ ಆಗಿ ಬಂದು ಚೈನ್ ಎತ್ಕೊಂಡು ಹೋಗ್ಬಿಡ್ತಾರೆ ಕೆಲವರು ಡೈರೆಕ್ಟ್ ಆಗಿ ಬಂದು ಹಿಂಗೆ ನಾವು ಎಲ್ಲೋ ವಾಕ್ ಮಾಡ್ತಾ ಇರ್ತೀವಿ, ಸಡನ್ ಆಗಿ ಬೈಕಲ್ಲಿ ಸ್ಪೀಡ್ ಆಗಿ ಒಂದು ಚೈನ್ ತಗೊಂಡು ಹೋಗ್ಬಿಡ್ತಾರೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಹೈವೇ ರೋಡ್ಸ್ ಅಲ್ಲೆಲ್ಲ ದೇ ವಿಲ್ ಸ್ಟಾಪ್ ಯು, they will show you a knife saying that you need to give all this until and unless you give all this I will be holding like this. ಅಂದ್ರೆ ನಾನು ನಿನ್ನ ಇದು ಮಾಡ್ಬಿಡ್ತೀನಿ, ನೀವೆಲ್ಲಾನು ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ನಿಮ್ಗೆ ತೊಂದರೆ ಕೊಡ್ತೀನಿ ಅಂತ ಹೇಳಿ ಮಾಡ್ತಾರಲ್ಲ, ಅದು ಸೇಮ್ as ರಬ್ಬರ್ ಹೋಸ್ ಕ್ರಿಪ್ಟನಾಲಿಸಿಸ್. ಯು ಕ್ಯಾನ್ ಜಸ್ಟ್ ಎಸ್ಟಿಮೇಟ್ ಇನ್ ಟರ್ಮ್ಸ್ ಆಫ್ ಕೀ ಅಷ್ಟೇ. ಅವ್ರ ಕೀ ಕೊಡೋ ತನಕ ಇವ್ರು ಬಿಡಲ್ಲ, ಸುಮ್ಮನೆ ಟಾರ್ಚರ್ ಮಾಡ್ತಾನೆ ಇರ್ತಾರೆ. ಓಕೆನಾ? ಎಸ್, ದಿಸ್ ಇಸ್ ಆಲ್ಸೋ ಕಾಲ್ಡ್ ಪರ್ಚೇಸ್ ಕೀ ಅಟ್ಯಾಕ್. ಓಕೆನಾ? ಗೊತ್ತಾಗ್ತಾ ಇದೆ ಅಲ್ವಾ? ಚೂಸ್ ಅಂಡ್ ಪ್ಲೇನ್ ಟೆಕ್ಸ್ಟ್ ಅಂದ್ರೆ ಅವ್ರು ಯಾವ ಪ್ಲೇನ್ ಟೆಕ್ಸ್ಟ್ ಎನ್ಕ್ರಿಪ್ಟ್ ಆಗುತ್ತೆ ಆ ಪ್ಲೇನ್ ಟೆಕ್ಸ್ಟ್ ಅನ್ನು ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಅಡಾಪ್ಟಿವ್ ಚೂಸ್ ಅಂಡ್ ಪ್ಲೇನ್ ಟೆಕ್ಸ್ಟ್ ಅಲ್ಲಿ ಅವ್ರು ಯಾವ ಪ್ಲೇನ್ ಟೆಕ್ಸ್ಟ್ ನಿಮ್ಗೆ ಎನ್ಕ್ರಿಪ್ಟ್ ಆಗುತ್ತೆ ಆ ಪ್ಲೇನ್ ಟೆಕ್ಸ್ಟ್ ಅನ್ನು ಅವ್ರು ಸೆಲೆಕ್ಟ್ ಮಾಡ್ಬಿಟ್ಟು ಚೆಕ್ ಮಾಡ್ತಾರೆ, ಒಂದ್ಸಲ ಚೆಕ್ ಮಾಡಿ ಆಮೇಲೆ ಅವರು ಅದರಲ್ಲಿ ಸರಿ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಅವರು ಸೆಲೆಕ್ಷನ್ ಮಾಡಿಫೈ ಮಾಡ್ಕೊಳ್ತಾರೆ. ಅದೇ ರೀತಿ ಚೂಸ್ ಅಂಡ್ ಸೈಫರ್ ಟೆಕ್ಸ್ಟ್ ಅಟ್ಯಾಕ್ ಅಲ್ಲೂ ಅಷ್ಟೇ, ಅವರು ಡಿಕ್ರಿಪ್ಷನ್ ಕಡೆಗೆ ಅವ್ರಿಗೆ ಸೈಫರ್ ಟೆಕ್ಸ್ಟ್ ಗೊತ್ತಿರುತ್ತೆ, ಆದ್ರೆ ಅವ್ರಿಗೆ ಇಲ್ಲಿ ಪ್ಲೇನ್ ಟೆಕ್ಸ್ಟ್ ಗೊತ್ತಿರೋದಿಲ್ಲ. ಹೌದಾ? ಅವ್ರಿಗೆ ಇಲ್ಲಿ ಪ್ಲೇನ್ ಟೆಕ್ಸ್ಟ್ ಗೊತ್ತಿರೋದಿಲ್ಲ. ಹೌದಾ? ಸೊ ಅವ್ರಿಗೆ ಏನಾಗುತ್ತೆ, ಅವ್ರಿಗೀಗ ಮೇನ್ ಆಗಿ ಪ್ಲೇನ್ ಟೆಕ್ಸ್ಟ್ ಬೇಕಾಗಿರೋಂಥದ್ದು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸೈಫರ್ ಟೆಕ್ಸ್ಟ್ ಅನ್ನ ಅವರು ಯಾವ್ದು ನೀಟಾಗಿ ಡಿಕ್ರಿಪ್ಟ್ ಆಗುತ್ತೆ ಅದನ್ನ ಚೂಸ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಚೂಸ್ ಮಾಡಿ ಅವರು ಡಿಕ್ರಿಪ್ಟ್ ಮಾಡಕ್ಕೆ ಪ್ರಯತ್ನ ಮಾಡುವಂಥದ್ದು. ಸೊ ಇಟ್ ಇಸ್ ಅನ್ ಆಪೋಸಿಟ್ and they have access to the decrypted plain text. ಆಯ್ತಾ? ಆ ಇವ್ರಿಗೆ ಆಕ್ಸೆಸ್ ಇರಲ್ಲ ಡಿಕ್ರಿಪ್ಟೆಡ್ ಪ್ಲೇನ್ ಟೆಕ್ಸ್ಟ್ ಗೆ, ಆ ಸೈಫರ್ ಟೆಕ್ಸ್ಟ್ ಗೆ ಡಿಕ್ರಿಪ್ಟೆಡ್ ಪ್ಲೇನ್ ಟೆಕ್ಸ್ಟ್ ಗೆ ಆಕ್ಸೆಸ್ ಇರುತ್ತೆ. ಅದನ್ನ ಇವರು ತಿಳ್ಕೊಳ್ತಾರೆ. ಓಕೆನಾ? ಅದನ್ನ ಇವರು ತಿಳ್ಕೊಳ್ತಾರೆ. ಇವ್ರಿಗೆ ಈ ಚೂಸನ್ ಪ್ಲೇನ್ ಟೆಕ್ಸ್ಟ್ ಅಲ್ಲಿ ಇವ್ರಿಗೆ ಎನ್ಕ್ರಿಪ್ಷನ್ ಸೈಡ್ ಅಲ್ಲಿ ಇರುವಂತ ಕೀ ಬೇಕಿತ್ತು, ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇವ್ರಿಗೆ ಎನ್ಕ್ರಿಪ್ಟೆಡ್ ಸೈಡ್ ಅಲ್ಲಿ ಇರೋಂತ ಕೀ ಬೇಕಿತ್ತು. ಈಲ್ಡ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ದ ಕೀ ಅಂದ್ರೆ ನಿಮ್ಗೆ ಪ್ಲೇನ್ ಟೆಕ್ಸ್ಟ್ ಇಂದ ಬರೋಂತ ಕೀ ಅದು ಎನ್ಕ್ರಿಪ್ಷನ್ ಸೈಡ್, ನಿಮ್ಗೆ ಸೈಫರ್ ಟೆಕ್ಸ್ಟ್ ಇಂದ ಬರೋಂತ ಡಿಕ್ರಿಪ್ಷನ್ ಸೈಡ್ ಕೀ. ಓಕೆ, ಗೊತ್ತಾಗಿದೆ ಅಲ್ವಾ? ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಲರ್ನ್. ಇದು ಕೇಳ್ತಾರೆ ಅಂಡ್ ಅಷ್ಟನ್ನು ಬರೀಬೇಕಾಗುತ್ತೆ. ಅಂಡ್ ಇಲ್ಲಿ ಬ್ರೇಕಿಂಗ್ ಅಂಡ್ ಆಲ್ಗರಿಥಮ್ ಇದೆ, ಅಷ್ಟು ಇದಲ್ಲ. ಸೊ ನಾನು ಯಾವ್ದು ಹೇಳ್ತೀನಿ ಅದು ಮಾಡೋಣ. Stenography ಮಾಡೋಣ. Stenography is asked in exam, so let's do stenography and we'll just wind up this session. Okay, yeah. So what is stenography? And it serves to hide secret messages in other messages such that the secret's very existence is concealed ಅಂತ. ಸೊ ಇನ್ನೊಂದು ಮೆಸೇಜ್ ನಲ್ಲಿ ಅವ್ರು ಸೀಕ್ರೆಟ್ ಮೆಸೇಜ್ ನ ಹೈಡ್ ಮಾಡಿರ್ತಾರೆ, such that the secret very existence is concealed ಅಂತ. ಇದಕ್ಕೆ ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಸೊ ಯು ಹ್ಯಾಡ್ ಫ್ಯಾಂಟಾ ಇತ್ತು, ನಿಮ್ಗೆ ಕೋಕೋ ಕೋಲಾ ಇತ್ತು, ಪೆಪ್ಸಿ ಇತ್ತು, ಮಾರ್ಜಾ ಇತ್ತು, 7up ಇತ್ತು, ಅಂಡ್ ಯು ಹ್ಯಾಡ್ ಮಿನಿಟ್ ಮೇಡ್ ಇತ್ತು, ಸ್ಪ್ರೈಟ್ ಇತ್ತು, ತುಂಬಾ ಇತ್ತು. ಸೊ ಪ್ರತಿ ಒಂದ್ರಲ್ಲೂ ನಿಮ್ಗೆ ಒಂದು ಇದು ಕೊಡ್ತಾ ಇದ್ದ, ಅಂದ್ರೆ ಸ್ಪ್ರೈಟ್, 7up, ಫ್ಯಾಂಟಾಗೆಲ್ಲ ಒಂದು ಪೇಪರ್ಸ್ ಕೊಡ್ತಾ ಇದ್ರು ಬಾಟ್ಲ್ ಮೇಲೆ, ಫ್ಯಾಂಟಾ ಅಂತ ಅಂದ್ಬಿಟ್ಟು ಲೇಬಲ್ ಹಾಕಿ ಕೊಡ್ತಿದ್ರು. ಆ ಲೇಬಲ್ ಮೇಲೆ ನಿಮ್ಗೊಂದು QR ಕೋಡ್ ಇರ್ತಿತ್ತು. ಸೊ ಅದನ್ನ ನೀವು ಸ್ಕ್ರಾಚ್ ಮಾಡಿದ್ರೆ ನಿಮ್ಗೊಂದು ನಂಬರ್ ಬರ್ತಿತ್ತು. ಸೊ ಆ ನಂಬರ್ನ ತಗೊಂಡು ನೀವು ಕಾಲ್ ಮಾಡಿದ್ರೆ ವಾಟ್ ಎವರ್ ದ ಗೋಲ್ಡ್ ಅಂಡ್ ಸಿಲ್ವರ್ ಕಾಯಿನ್ ಯು ವಿಲ್ ಗೆಟ್ ಇಟ್ ಅಲ್ವಾ. ಅದೊಂದು ಕಾಲದಲ್ಲಿ ತುಂಬಾ ಇದಾಗಿತ್ತು. ಸೊ ಸಮ್ಮರ್ ಟೈಮ್ ಅಂದ್ರೆ ಬರೀ ಜ್ಯೂಸ್ಗಳ ಮೇನಿಯಾನೇ ಇರ್ತಿತ್ತು. ಅಂಡ್ ಈ ಸ್ಪ್ರೈಟ್, 7up ಆಗ್ಲಿ, ಫ್ಯಾಂಟ್ ಆಗ್ಲಿ, ಅದರ್ ಜ್ಯೂಸಸ್ ಎಲ್ಲ ಮೇನಿ ಆಯ್ತು. ಅಂಡ್ ನಿಮ್ಗೆ ಆಲ್ಮೋಸ್ಟ್ ಅದರಲ್ಲಿ ಇದೆ ಜಾಸ್ತಿ ಹೇಳ್ತಿದ್ದು, ಅಂದ್ರೆ 7up ತಗೊಳ್ಳಿ, QR ಕೋಡ್ ಸ್ಕ್ರಾಚ್ ಮಾಡಿ, ನಿಮ್ಗೆ ಅನ್ಸಿರ್ತಾರಲ್ಲ ಲೇಬಲ್ ದಟ್ ಬಾಟಲ್ ಮೇಲೆ, ಅದ್ರ ಮೇಲೆ QR ಕೋಡ್ ನ ಸ್ಕ್ರಾಚ್ ಮಾಡಿ ನೀವು ಅದು ಮೆಸೇಜ್ ಕಳಿಸಿ QR ಕೋಡ್ ನ ನಂಬರ್ಗೆ, ನಿಮ್ಗೆ ಗೋಲ್ಡ್ ಕಾಯಿನ್ ಗೆಲ್ಲಿ ಬರ್ತಿತ್ತು. ದಟ್ ಇಸ್ ವಾಟ್ ಇಸ್ ದ ಸ್ಟೆನೋಗ್ರಫಿ. ಸ್ಟೆನೋಗ್ರಫಿ ಅಂದ್ರೆ ಏನಿಲ್ಲ, ಸೊ ಅವರು ಒಂದು ಇನ್ನೊಂದು ಮೆಸೇಜ್ ನಲ್ಲಿ ಒಂದು ಸೀಕ್ರೆಟ್ ಮೆಸೇಜ್ ನ ಹೈಡ್ ಮಾಡಿರ್ತಾರೆ. ಸೊ ನಿಮ್ಗೆ ಆ ಬಾಟಲ್ ಮೇಲೆ ಅಂಟಿಸಿರೋ ಪೇಪರ್ ನಲ್ಲಿ ಎಷ್ಟೋ ಮೆಸೇಜ್ಗಳಿರುತ್ತೆ. ನಿಮ್ಗೆ ಒಂದು ಅವರು ಯಾವ ಬಾಟಲ್ ನೇಮ್ ಏನಿದೆ, ಅಂದ್ರೆ ಜ್ಯೂಸ್ ನೇಮ್ ಏನಿದೆ ಅದು ಬರ್ದಿರ್ತಾರೆ, ಕೂಲ್ ಡ್ರಿಂಕ್ ನೇಮ್ ಏನಿದೆ ಅಂತ ಬರ್ತಿರ್ತಾರೆ, ಅಂಡ್ ಅದರಲ್ಲಿ ಆ ಕೂಲ್ ಡ್ರಿಂಕ್ ಗೆ ಏನೇನ್ ಬಳಸ್ತೀವಿ ಅಂತ ಬರ್ದಿರ್ತಾರೆ. ಅಂಡ್ ಆ ಲೇಬಲ್ ಅಲ್ಲಿ ನಿಮ್ಗೆ ಇನ್ನೇನೇನ್ ಬರ್ದಿರ್ತಾರೆ, ದೇ ವಿಲ್ ರೈಟ್ ಅಬೌಟ್ ದ ಎಕ್ಸ್ಪೈರಿ ಡೇಟ್ ಅಂಡ್ ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದ್ದು, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು, ಆ ಡೀಟೇಲ್ಸ್ ಎಲ್ಲ ಬರ್ದಿರ್ತಾರೆ. ಆ ಮೆಸೇಜ್ ಗಳ ಜೊತೆನಲ್ಲಿ ಎಲ್ಲೋ ಈ QR ಕೋಡ್ ನ ಸೀಕ್ರೆಟ್ ಆಗಿ ಹೈಡ್ ಮಾಡಿರ್ತಾರೆ. ದಟ್ ದೇ ಶೇಡ್ ಇಟ್ ಒಂಥರ ಸಿಲ್ವರ್ ಕಲರ್ ತರ ಶೇಡ್ ಮಾಡಿರ್ತಾರೆ. ನೀವು ಕಾಯಿನ್ ಅಲ್ಲಿ ಉಜ್ಜಿದ್ರೆ ಅದು ಓಪನ್ ಆಗುತ್ತೆ ಕೋಡ್, ಆ ತರ. ಸ್ವಲ್ಪ ನೀವು ಸ್ಕ್ರಾಚ್ ಇಟ್ ಯೂಸಿಂಗ್ ₹1 ಕಾಯಿನ್ or ₹2 ಕಾಯಿನ್ ನಿಮ್ಗೆ ಬರುತ್ತೆ. ಸೊ ಆ ರೀತಿಯಾದಂತಹ ಒಂದು ನಾವು ಸ್ಟೆನೋಗ್ರಫಿ ಅಂತ ಕರಿತೀವಿ. ಎಲ್ಲಾ ಮೆಸೇಜ್ ಗಳ ಮಧ್ಯೆ ಎಲ್ಲೋ ಒಂದು ಮೂಲೆಯಲ್ಲಿ ಹೈಡ್ ಮಾಡಿರ್ತೀವಿ, ಸೊ ದಟ್ ನೀವು ಅದನ್ನ ಸ್ಕ್ರಾಚ್ ಮಾಡಿದಾಗ ನಿಮ್ಗೆ ಸಿಗುತ್ತೆ. ಹೌದಾ? ಓಕೆ, ಸೊ ದಟ್ ಇಸ್ ವಾಟ್ ಇಸ್ ಸ್ಟೆನೋಗ್ರಫಿ. ಇಟ್ ಸರ್ವ್ಸ್ ಟು ಹೈಡ್ secret messages and other messages such that the secret's very existence is concealed. Okay,
Generally, the sender writes an innocuous message and then conceals a secret message on the same piece of paper. ಅದನ್ನೊಂದು piece of paper ಅಂತ ತಗೋಬಹುದು ನೀವು. ಯಾವ್ದನ್ನ you can take that bottle ಮೇಲೆ ಲೇಬಲ್ ಹಾಕಿರ್ತಾರಲ್ಲ ಅದನ್ನ ನೀವು innocuous messages ಅಂತ ತಗೋಬಹುದು. ಅದರೊಳಗೆ ಮೆಸೇಜಸ್ ಗಳಿರುತ್ತೆ ಅಂಡ್ ಮೆಸೇಜ್ ಅಂದ್ರೆ ನಮ್ಗೊಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಆ ಇನ್ಫಾರ್ಮೇಶನ್ ಜೊತೆನಲ್ಲಿ ಇದು ಕೂಡ ಎಲ್ಲೊಂದ್ ಕಡೆ ಹೈಡ್ ಆಗಿರುತ್ತೆ. Okay, that is concealing. Then concealing a secret, hiding a secret message on the same piece of hiding a secret message on a same piece of paper. Correct alva? Yes. And historical tricks include invisible ink, tiny pin punchers on selected characters. Invisible ink ಅಂದ್ರೆ ತುಂಬಾ ಜನಕ್ಕೆ ಜ್ಞಾಪಕ ಬರುವಂತದ್ದು ಟಾಮ್ ಅಂಡ್ ಜೆರಿನೇ, ಬಿಕಾಸ್ ಯು ಆಲ್ ಹ್ಯಾವ್ ಸೀನ್ ಇನ್ ಟಾಮ್ ಅಂಡ್ ಜೆರಿ. ಏನ್ ನೋಡಿರ್ತೀರಿ ನೀವು ಟಾಮ್ ಅಂಡ್ ಜೆರಿನಲ್ಲಿ ದರ್ ಇಸ್ ಅನ್ ಕೈಂಡ್ ಆಫ್ ಒಂದು ಇದಿತ್ತು, ಒಂದು ಎಪಿಸೋಡ್ ಇತ್ತು, ನಿಮ್ಗೆ ಗೊತ್ತಿರುತ್ತೆ ಟಾಮ್ ಅಂಡ್ ಜೆರಿದು ಇನ್ವಿಸಿಬಲ್ ಎಪಿಸೋಡ್ ಇತ್ತು. ಸೊ ಜೆರಿ ವಿಲ್ ಗೋ ಇನ್ ಟು ದ ಇನ್ವಿಸಿಬಲ್ ಲಿಂಕ್ ಅಂಡ್ ಅದು ಇನ್ವಿಸಿಬಲ್ ಆಗೋಗುತ್ತೆ. ಅವಾಗ ಮತ್ತೆ ತಿರ್ಗಾ ಅದು ಇಡೀ ಬಾಟಲ್ ಒಳಗೆ ಹೋಗಿ ದೆನ್ ಇಟ್ ಸ್ಟಾರ್ಟ್ಸ್ ಟಾರ್ಚರಿಂಗ್ ಟಾಮ್, ರೈಟ್? ಅದನ್ನ ಇನ್ವಿಸಿಬಲ್ ಲಿಂಕ್ ಅಂತ ಕರಿತೀವಿ. ಅದೆಲ್ಲ ನಿಮ್ಗೆ ಕಾರ್ಟೂನ್ ಅಲ್ಲಿ ನೋಡೋದಕ್ಕೆ ಸಾಧ್ಯ. ಇನ್ ರಿಯಲ್ ಲೈಫ್ ಐ ಹೋಪ್ ಇಟ್ ಮೈಟ್ ಬಿ ದೇರ್, ನನಗೂ ಗೊತ್ತಿಲ್ಲ, ಬಟ್ ನಾ ಕಾರ್ಟೂನ್ ಅಲ್ಲೇ ನೋಡಿ ತಿಳ್ಕೊಂಡಿರೋದು ಅಬೌಟ್ ಇನ್ವಿಸಿಬಲ್ ಲಿಂಕ್. ಅಂಡ್ ಟೈನಿ ಪಿನ್ ಪಂಚರ್ಸ್ ಆಲ್ ಸೆಲೆಕ್ಟೆಡ್ ಕ್ಯಾರೆಕ್ಟರ್ಸ್. ಟೈನಿ ಪಿನ್ ಪಂಚರ್ಸ್ ಅನ್ನ ಮಾಡಿರ್ತಾರೆ, ಆ ಪಿನ್ ಅನ್ನ ತೆಗೆದಾಗ ನಿಮಗೆ ಗೊತ್ತಾಗುತ್ತೆ. ಮೈನ್ಯೂಟ್ ಡಿಫರೆನ್ಸಸ್ ಬಿಟ್ವೀನ್ ಹ್ಯಾಂಡ್ ರಿಟನ್ ಕ್ಯಾರೆಕ್ಟರ್ಸ್, pencil marks on typewritten characters, grills which cover most of the messages except for few characters and so on. Okay na? Yeah. And in ನಿಮಗೆ ಅವರು ಕೇಳಿರೋಂಥದ್ದು ಏನು ಅಂದ್ರೆ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೆನೋಗ್ರಫಿ ಅಂತ ಅಲ್ವಾ? ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೆನೋಗ್ರಫಿ ಏನು ಅಂತ ಕೇಳಿರೋಂಥದ್ದು. ಸೊ ತಡ್ರಿ ಆ ಕ್ವಶನ್ ಪೇಪರ್ ಓಪನ್ ಮಾಡ್ತೀನಿ, ಏನ್ ಕೇಳಿದಾರೆ ನೋಡೋಣ, ಎಷ್ಟು ಕೇಳಿದಾರೆ ನೋಡೋಣ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೆನೋಗ್ರಫಿ ಅಂದ್ರೆ ಇದೇನೆ. ಸ್ಟೆನೋಗ್ರಫಿ ಟ್ರಿಕ್ಸ್ ಯಾವ್ಯಾವ ತರ ಮಾಡ್ಬೋದು ಸ್ಟೆನೋಗ್ರಫಿ ಅನ್ನೋಂಥದ್ದು ಎಲ್ಲಿದೆ ಇದೆ ಫಸ್ಟ್ ತಗೊಂಡಿಲ್ಲ. ಸಿಕ್ಸ್ತ್ ಒನ್, ಡಿಫ್ರೆಂಟ್ ಮೆಥಡ್ಸ್ ಅಡಾಪ್ಟೆಡ್. ಸೊ ಮೆಥಡ್ಸ್ ಅಡಾಪ್ಟೆಡ್ ಅಂದ್ರೆ ಏನು ಇಲ್ಲ, ಸೊ ನೀವು ಯಾವ ತರ ಮಾಡ್ಬೋದು ಅಂತ ಅಲ್ಲೇ ಕೊಟ್ಟಿದ್ದಾರಲ್ವಾ. ಓಕೆ, ಸೊ 6 ಮಾರ್ಕ್ಸ್ಗೆ. ಸೊ ನೋಡೋಣ ಬನ್ನಿ, ಇಟ್ ಇಸ್ ಕ್ವೆಶ್ಚನ್ ನಂಬರ್ 4A. ಸ್ಟೆನೋಗ್ರಫಿ, ಮೆಥಡ್ಸ್ ಆಫ್ ಸ್ಟೆನೋಗ್ರಫಿ ವಿತ್ ಎಕ್ಸ್ಪ್ಲನೇಷನ್ 4 ಮಾರ್ಕ್ಸ್ ಹೇಳಿದ್ದಾರೆ. ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ಇದಕ್ಕೆ ಸ್ವಲ್ಪ ಇನ್ಫಾರ್ಮೇಶನ್ ತಗೋಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಏನೂ ಕೊಟ್ಟಿಲ್ಲ ಸ್ಟೆನೋಗ್ರಫಿ ಮೆಥಡ್ಸ್. ಇದು ಸಬ್ಸ್ಟಿಟ್ಯೂಷನ್ ಅಂಡ್ ಟ್ರಾನ್ಸ್ಪೋಸಿಷನ್ ಸೈಫರ್, ದಿಸ್ ಇಸ್ ಅ ವೆರಿ ಡಿಫ್ರೆಂಟ್ ಥಿಂಗ್, ದಿಸ್ ಇಸ್ ನಾಟ್ ರಿಲೇಟೆಡ್ ಟು ಸ್ಟೆನೋಗ್ರಫಿ. ಬಟ್ ಏನು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ವಾ, ಇವೆಲ್ಲ ಸ್ಟೆನೋಗ್ರಫಿ ಮೆಥಡ್ಸ್. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡು ನೀವು ಜಸ್ಟ್ ಒಂದು 2 ಲೈನ್ಸ್ ಅಲ್ಲಿ ಬರೆಯಕ್ ನೋಡ್ತೀರಾ ಅಂತೆ. ಓಕೆನಾ? ನನಗೂ ಇದು ಐಡಿಯಾ ಇಲ್ಲ, ಬಿಕಾಸ್ ನಾನಿನ್ನ ಅದು ಓದ್ಬೇಕಾದ್ರೆ ನೋಡಿದ್ದು, ಬಟ್ ನನಗೆ ಅದಷ್ಟು ಐಡಿಯಾ ಇಲ್ಲ. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್ ಆನ್ ಗೂಗಲ್ ಅಂಡ್ ರೈಟ್ ಅಬೌಟ್ ದೀಸ್ ಥಿಂಗ್ಸ್. ಓಕೆನಾ? ಯಾ, ಇಫ್ ಸೋ ಪಾಸಿಬಲ್ ನಾನು ಹುಡ್ಕೊಂಬಂದು ಹೇಳ್ತೀನಿ. ನೀವೇನ್ ಮಾಡ್ಬೇಕು ಅಂದ್ರೆ ಸ್ಟೆನೋಗ್ರಫಿ ಡೆಫಿನಿಷನ್ ಇಲ್ಲಿಂದ ಇಲ್ಲಿ ತನಕ ಬರೆಯಕ್ಕೆ ಅವರು 2 ಮಾರ್ಕ್ಸ್ ಹೇಳಿದ್ದಾರೆ. ಇಲ್ಲಿಂದ ಇಲ್ಲಿವರೆಗೆ 2 ಮಾರ್ಕ್ಸ್ ಹೇಳಿದ್ದಾರೆ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 4 ಮಾರ್ಕ್ಸ್ ಅನ್ನ ಹೇಳಿದ್ದಾರೆ. ಇಲ್ಲಿಂದ ಸ್ಟಾರ್ಟಿಂಗ್ ಫ್ರಮ್ ಹಿಯರ್ ಟಿಲ್ ಹಿಯರ್ ದೇ ಟೋಲ್ಡ್ ಇಟ್ ಆಸ್ 4 ಮಾರ್ಕ್ಸ್. ಸೊ 4 ಮಾರ್ಕ್ಸ್ ಅಂದ್ರೆ ನೀವು ಟ್ರಿಕ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀರಾ ಸಿಂಪಲ್ ಆಗಿ ಓನ್ ವರ್ಡ್. ಸೊ ಇಲ್ಲೇ ನಿಮಗೆ ಗೊತ್ತಾಗುತ್ತೆ. ಇನ್ವಿಸಿಬಲ್ ಲಿಂಕ್ ಬಗ್ಗೆ ಸ್ವಲ್ಪ ಹುಡ್ಕೋದ್ ಬಿಟ್ರೆ ಟೈನಿ ಪಿನ್ ಬಂಚಸ್ ಆನ್ ಸೆಲೆಕ್ಟೆಡ್ ಕ್ಯಾರೆಕ್ಟರ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಕೆಲವೊಂದು ಕ್ಯಾರೆಕ್ಟರ್ಸ್ ಗಳ ಮಧ್ಯೆ ನಾವು ಟೈನಿ ಪಿನ್ ಅನ್ನ ಪಂಚರ್ ಮಾಡ್ತೀವಿ, ಸೊ ದಟ್ ವಿ ಟ್ರೈ ಟು ಹೈಡ್ ಸಮ್ ಆಫ್ ದ ಮೆಸೇಜಸ್ ಅನ್ನೋಂಥದ್ದು. ಅಂಡ್ ಮೈನ್ಯೂಟ್ ಡಿಫರೆನ್ಸಸ್ ಬಿಟ್ವೀನ್ ಹ್ಯಾಂಡ್ ರಿಟನ್ ಕ್ಯಾರೆಕ್ಟರ್ಸ್ ಅಂದ್ರೆ ಹ್ಯಾಂಡ್ ರಿಟನ್ ಕ್ಯಾರೆಕ್ಟರ್ಸ್ ಗಳು, ಇವಾಗ ನಾವು ಹ್ಯಾಂಡ್ ಇಂಗ್ಲಿಷ್ ಕ್ಯಾರೆಕ್ಟರ್ ಬರೀತೀವಿ, ಆದ್ರೆ ನಮ್ಗೆ ಸ್ವಲ್ಪ ಮೈನ್ಯೂಟ್ ಡಿಫರೆನ್ಸ್ ಕಾಣುತ್ತೆ, ಒಂದಕ್ಕಿಂತ ಒಂದು ವ್ಯತ್ಯಾಸ ಕಾಣುತ್ತೆ, ಅದೊಂದು. ಅಂಡ್ ಪೆನ್ಸಿಲ್ ಮಾರ್ಕ್ ಆನ್ ಟೈಪ್ ರಿಟನ್ ಕ್ಯಾರೆಕ್ಟರ್ಸ್. ಸೊ ಟೈಪ್ ರಿಟನ್ ಕ್ಯಾರೆಕ್ಟರ್ಸ್ ಅಲ್ಲಿ ಪೆನ್ಸಿಲ್ ಮಾರ್ಕ್ ಇರುತ್ತೆ ನಿಮ್ಗೆ. ಅಂದ್ರೆ ಇವಾಗ ಒಂದು ಕ್ಯಾರೆಕ್ಟರ್ ನ ಟೈಪ್ ಮಾಡಿರ್ತೀರಾ, ಅದ್ರ ಮೇಲೆ ಪೆನ್ಸಿಲ್ ರಿಟರ್ನ್ ಇರುತ್ತೆ, ಸೊ ಪೆನ್ಸಿಲ್ ಮಾರ್ಕ್ಸ್ ಇರುತ್ತೆ. ಸೊ ದಟ್ ಈಸ್ ಯು ಹೈಡೆಡ್ ಒನ್ ಲೆಟರ್ ಆರ್ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು. ಅಂಡ್ ಗ್ರಿಲ್ಸ್ ವಿಚ್ ಕವರ್ ಮೋಸ್ಟ್ ಆಫ್ ದ ಮೆಸೇಜ್ ಎಕ್ಸ್ಪೆಕ್ಟ್ ಫಾರ್ ಅ ಫ್ಯೂ ಕ್ಯಾರೆಕ್ಟರ್ಸ್ ಅಂಡ್ ಸೋ ಆನ್. ಇದನ್ನೆಲ್ಲ ನೀವು ಸಿಂಪಲ್ ಆಗಿ ಬರೆದ್ರು ಆಯ್ತು. ಓಕೆ, ಯಾ. ಸೊ ದಿಸ್ ಇಸ್ ಸಬ್ಸ್ಟಿಟ್ಯೂಷನ್ ಅಂಡ್ ಟ್ರಾನ್ಸ್ಪೋಸಿಷನ್ ಸೈಫರ್. ಸಬ್ಸ್ಟಿಟ್ಯೂಷನ್ ಸೈಫರ್ ನವರು ಟ್ರಾನ್ಸ್ಪೋಸಿಷನ್ ಕೇಳ್ತಾರೆ ಅಂತ ಹೇಳ್ತಿದ್ರು. ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ, ಬಟ್ ಲೆಟ್ ಮಿ ಜಸ್ಟ್ ಸಿ ಇಫ್ ದಟ್ ಇಸ್ ಆಸ್ಕ್ಡ್ ಆರ್ ವಾಟ್ ಅಂತ. ಓಕೆ, ಸೊ ಇದು ಸಬ್ಸ್ಟಿಟ್ಯೂಷನ್ ಮತ್ತೆ ಟ್ರಾನ್ಸ್ಪೋಸಿಷನ್ ಸೈಫರ್ ಅಂತ. ಈಗ ಆಲ್ರೆಡಿ ಟೈಮ್ ಆಗಿದೆ, ಬಟ್ ಏನ್ ಮಾಡಕ್ಕಾಗಲ್ಲ, ಮುಗಿಸ್ತೀನಿ ನಾನು, ಯಾಕಂದ್ರೆ
ಸೊ ಇವಾಗ 39 ಮಿನಿಟ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಬಿಕಾಸ್ ನಾನು ಕಡಿಮೆ ಟೈಮಲ್ಲಿ ಸಿಲೆಬಸ್ ಮುಗಿಸ್ಬೇಕು ಅಂತ ಇರೋದ್ರಿಂದ. ಸೊ ವಿಲ್ ಟೇಕ್ 45 ಮಿನಿಟ್ಸ್ ಅಂಡ್ ಫಿನಿಶ್ ದಿಸ್ ಆಫ್ ಸೂನ್, ಬಿಕಾಸ್ ಇದು ನಮಗೆ 4-5 ಕ್ಲಾಸ್ ತಗೊಂಡು ಮಾಡಿರೋವಾಗ. ಸೊ ನಾವು 1 hour ಅಲ್ಲಿಂದ ಮುಗಿಸಿದ್ರೆ ಎಷ್ಟೋ ಯೂಸ್ ಆಗುತ್ತಲ್ವಾ. ಸೊ ದಟ್ ಇಸ್ ಐ ಆಮ್ ಪ್ಲಾನಿಂಗ್ ಟು ಡೂ ಇಟ್. ಸೊ ಪ್ಲೀಸ್ ಡೋಂಟ್ ಲುಕ್ ಅಟ್ ಟೈಮ್, ಲುಕ್ ಅಟ್ ದ ಕಂಟೆಂಟ್. ಟೈಮ್ ಜಾಸ್ತಿ ಅನ್ನೋಕ್ಕಿಂತನೂ ನಾವು ಜಾಸ್ತಿ ಟೈಮ್ ತಗೊಳ್ಳೋದ್ರಲ್ಲಿ ಹಲವಾರು ವಿಷಯಗಳು ನಾವು ಶೇರ್ ಮಾಡ್ತಾ ಹೋಗ್ತೀವಿ, ಹೆಚ್ಚೆಚ್ಚು ಕಂಟೆಂಟ್ಸ್ನ ಮುಗಿಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ದಟ್ ನಿಮ್ಗಿನ್ನ ಯೂಸ್ ಆಗುತ್ತೆ. ಸೊ ನೀವು ಒಂದೇ ಇದಕ್ಕೆ 10 ವಿಡಿಯೋ ನೋಡ್ತೀರಾ, ಅಥವಾ 2 ವಿಡಿಯೋನಲ್ಲಿ ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಮಾಡ್ಕೊಳ್ತೀರಾ ವಿತ್ ಮೋರ್ ಟೈಮ್. 2 ವಿಡಿಯೋನಲ್ಲಿ ವಿತ್ ಮೋರ್ ಟೈಮ್ ಯು ಕ್ಯಾನ್ ಕಂಪ್ಲೀಟ್ ಒಂದು ಕಾನ್ಸೆಪ್ಟ್ ಅಂದ್ರೆ ಇಟ್ ಇಸ್ ವೆರಿ ಗುಡ್ ಅಲ್ಲ. ಒಂದು ಚಾಪ್ಟರ್ ಅಥವಾ ಕಾನ್ಸೆಪ್ಟ್ ಅಂದ್ರೆ ಇಟ್ಸ್ ವೆರಿ ಗುಡ್ ಅಲ್ಲ. ಸೊ ಇಟ್ಸ್ ಈಸಿ ಅಲ್ಲ ಟು ಅಂಡರ್ಸ್ಟ್ಯಾಂಡ್. ಸೊ ಜಾಸ್ತಿ ವಿಡಿಯೋಸ್ಗಳನ್ನ ಹುಡ್ಕೊಂಡು ನೋಡೋ ಗೋಜಿರಲ್ಲ, ನಿಮಗೆ ಕಮ್ಮಿ ವಿಡಿಯೋಸ್ ಆಗುತ್ತೆ, ಜಾಸ್ತಿ ಟೈಮಲ್ಲಿ ನಾವು ಎಲ್ಲ ಕಾನ್ಸೆಪ್ಟ್ಸ್ನು ಕ್ಲಿಯರ್ ಮಾಡ್ಬೋದು ಅಲ್ವಾ. ದಟ್ಸ್ ಕೈಂಡ್ ಆಫ್ ಗುಡ್. ಸೊ ದಟ್ ಇಸ್ ವೈ ಲೆಟ್ ಮಿ ಸ್ಟಾರ್ಟ್ ವಿತ್ ದಿಸ್ ಆಲ್ಸೋ. ಓಕೆ, ವೈಂಡ್ ಅಪ್ ದ ಸೆಷನ್ ಅಂತ ಹೇಳಿದ್ದೆ, ಬಟ್ ಇದು ಮಾಡ್ಬಿಡ್ತೀನಿ ಬಿಕಾಸ್ ಅಕಸ್ಮಾತ್ ಕೇಳಿದ್ರೆ ತೊಂದರೆ ಬೇಡ ಆಯ್ತಾ. ಸಬ್ಸ್ಟಿಟ್ಯೂಷನ್ ಅಂಡ್ ಟ್ರಾನ್ಸ್ಪೋಸಿಷನ್ ಸೈಫರ್ ಅಲ್ಲಿ before computers, cryptography consisted of character-based algorithm. Different cryptographic algorithm either substituted characters for one another or transposed character with one another. So better algorithms did both many times each ಅಂತ. ಸೊ ಇದು ತುಂಬಾ ಸಿಂಪಲ್ ಆಗಿ ಹೇಳಿದ್ದಾರೆ. ಓಕೆ, ಸೊ ನಾವು ಇಲ್ಲಿ ನೋಡೋಣ. ವಾಟ್ ಇಸ್ ದ ಸಬ್ಸ್ಟಿಟ್ಯೂಷನ್ ಸೈಫರ್ ಅಂದ್ರೆ ಇಟ್ಸ್ ದ ಒನ್ ವಿಚ್ ಈಚ್ ಕ್ಯಾರೆಕ್ಟರ್ ಇನ್ ದ ಪ್ಲೇನ್ ಟೆಕ್ಸ್ಟ್ ಇಸ್ ಸಬ್ಸ್ಟಿಟ್ಯೂಟೆಡ್ ಫಾರ್ ಅನದರ್ ಕ್ಯಾರೆಕ್ಟರ್ ಇನ್ ದ ಸೈಫರ್ ಟೆಕ್ಸ್ಟ್. ಅಂದ್ರೆ ಇವಾಗ ತುಂಬಾ ಸಿಂಪಲ್. ನೀವು ನನಗೆ ಏನ್ ಹೇಳಿದೆ, ಏಜ್ ಅಂತ ಹೇಳಿದೆ. ಏಜ್ ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ದೆ, ಏಗೆ ಐ ಅಂತ ಹೇಳಿದ್ದಾರೆ ಅನ್ಬಿಟ್ಟು ಹೇಳಿದ್ದೆ ಅಲ್ವಾ. ಅದೇ ಇದು ಸಬ್ಸ್ಟಿಟ್ಯೂಷನ್ ಸೈಫರ್ ಅಂತ ಅಂದ್ಬಿಟ್ಟು. ಸೊ ಅಂದ್ರೆ ವಾಟ್ ಇಸ್ ದ ಸಬ್ಸ್ಟಿಟ್ಯೂಷನ್ ಸೈಫರ್? ಇಟ್ ಇಸ್ ನಥಿಂಗ್ ಬಟ್ ಈಚ್ ಕ್ಯಾರೆಕ್ಟರ್ ಇನ್ ದ ಪ್ಲೇನ್ ಟೆಕ್ಸ್ಟ್ ಈಸ್ ಸಬ್ಸ್ಟಿಟ್ಯೂಟೆಡ್ ಫಾರ್ ಅನದರ್ ಕ್ಯಾರೆಕ್ಟರ್ ಇನ್ ದ ಪ್ಲೇನ್ ಟೆಕ್ಸ್ಟ್. ಅಂದ್ರೆ ಒಂದು ಪ್ಲೇನ್ ಟೆಕ್ಸ್ಟ್ ಅಲ್ಲಿ ಏನ್ ಕ್ಯಾರೆಕ್ಟರ್ ಇದೆ ಅದನ್ನ ನಾವು ಸೈಫರ್ ಟೆಕ್ಸ್ಟ್ ನ ಇನ್ನೊಂದು ಕ್ಯಾರೆಕ್ಟರ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತಾ ಇದೀವಿ. ಐ ಸಬ್ಸ್ಟಿಟ್ಯೂಟೆಡ್ ಫಾರ್ ಜೆ ಅಂಡ್ ಜೆ ಸಬ್ಸ್ಟಿಟ್ಯೂಟೆಡ್ ಫಾರ್ ಎಸ್, ಈ ತರ. ಓಕೆನಾ? ಯಾ. ಸೊ ದ ರಿಸೀವರ್ ಇನ್ವೆಂಟ್ಸ್ ದ ಸಬ್ಸ್ಟಿಟ್ಯೂಷನ್ ಆನ್ ದ ಸೈಫರ್ ಟೆಕ್ಸ್ಟ್ ಟು ರಿಕವರ್ ದ ಪ್ಲೇನ್ ಟೆಕ್ಸ್ಟ್. ಓಕೆ, ಸೊ ನಾವು ಯಾವ ಒಂದು ಕ್ಯಾರೆಕ್ಟರ್ ನ ಸೈಫರ್ ಟೆಕ್ಸ್ಟ್ ಇರುವಂತ ಇನ್ನೊಂದು ಕ್ಯಾರೆಕ್ಟರ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ಸೇ ಫಾರ್ ಎಕ್ಸಾಂಪಲ್ ಐ ಟೋಲ್ಡ್ ಅಸ್ ಎ ಜೆ, ಮತ್ತೆ ಬರಿತಾ ಇದೀನಿ ನೋಡ್ಕೊಂಬಿಡಿ. ಎ ಜೆ ಅಂತ ಹೇಳಿದ್ದೆ, ಎಗೆ ಐ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದೆ. ಅಂದ್ರೆ ಏನಾಯ್ತು, ದಿಸ್ ಐ has been substituted to a anta. So this is that is I is a plain text and this is substituted for a in the cipher text. This is aj cipher text, this part is plain text. I plain text ಇದು ಒಂದು ಕ್ಯಾರೆಕ್ಟರ್ ಆಗಿದ್ದು ಅದು a ಗೆ ಸಬ್ಸ್ಟಿಟ್ಯೂಟ್ ಆಗೋಗಿದೆ. ಸೊ ಅದನ್ನ ರಿಸೀವರ್ ಏನ್ ಮಾಡ್ತಾರೆ, ಇನ್ವೆಂಟ್ ಮಾಡ್ತಾರೆ. ಯಾವುದು ಈ ಸೈಫರ್ ಟೆಕ್ಸ್ಟ್ ಗೆ ಯಾವ ಲೆಟರ್ ಸಬ್ಸ್ಟಿಟ್ಯೂಟ್ ಆಗಿದೆ ಅಂತ ಹೇಳಿ ಪ್ಲೇನ್ ಟೆಕ್ಸ್ಟ್ ನ ರಿಕವರ್ ಮಾಡ್ತಾರೆ. ಅದಕ್ಕೆ ನೀವು ಇದು ತುಂಬಾ ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ನಾನು ಏನ್ ಹೇಳಿದೆ, ಕ್ರಿಪ್ಟಾಲಜಿ ಅಂತ ಗೇಮ್ ಹೇಳೋದಲ್ಲ, ಅದನ್ನ ಆಡ್ತಾ ಬನ್ನಿ ಗೊತ್ತಾಗುತ್ತೆ. ಗೂಗಲ್ ಅಲ್ಲಿ ಕ್ರಿಪ್ಟೋಗ್ರಫಿ ಗೇಮ್ ಅಂತ ಹಾಕಿದ್ರೆ ಖಂಡಿತ ಬರುತ್ತೆ. ಅದನ್ನ ಆಡ್ತಾ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ ಒಂದು ಸೈಫರ್ ಟೆಕ್ಸ್ಟ್ ಗೆ ನೀವು ಯಾವ ಪ್ಲೇನ್ ಟೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದೀರಾ ಅನ್ನೋದು ಎಷ್ಟು ಕಷ್ಟ ಫೈಂಡ್ ಔಟ್ ಮಾಡೋದಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಗೇಮ್ ಅಲ್ಲೇ ಕಷ್ಟ ಅಂದ್ರೆ ರಿಯಲ್ ಆಗಿ ಹೌ ಕ್ಯಾನ್ ದೇ ಡೂ ಅಲ್ಲ, ಬಟ್ ಅವ್ರಾದ್ರೂ ಮಾಡ್ತಾ ಇದ್ದಾರೆ. ಇಟ್ ಇಸ್ ಆಲ್ ಸೆಕ್ಯೂರಿಟಿ ರಿಲೇಟೆಡ್ ಅಂಡ್ ಇದು ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ದಟ್ ಇಸ್ ವಾಟ್ ದೇ ಡೂ. ಇವನ್ ಇನ್ ಸೈಬರ್ ಸೆಕ್ಯೂರಿಟಿ ಆಲ್ಸೋ ಇಲ್ಲ ಆನ್ ದ ಸೇಮ್. ಕ್ರಿಪ್ಟೋಗ್ರಫಿ ಅಂದ್ರೆ ಒಂದು ಮೆಸೇಜ್ ನ ನಾವು ಎಷ್ಟರ ಮಟ್ಟಕ್ಕೆ ನಾವು ಸ್ಟೋರ್ ಮಾಡ್ತೀವಿ, ಪ್ರಾಪರ್ ಆಗಿ ನಾವು ಎಷ್ಟರ ಮಟ್ಟಕ್ಕೆ ಸ್ಟೋರ್ ಮಾಡ್ತೀವಿ ಅಂಡ್ ನಾವು ಹೇಗೆ ಅದನ್ನ ಸೇಫ್ ಗಾರ್ಡ್ ಮಾಡ್ತೀವಿ ಅಂತ. ನೆಟ್ವರ್ಕ್ ಸೆಕ್ಯೂರಿಟಿ ಅಂದ್ರೆ ಇಟ್ಸ್ ಆಲ್ ಅಬೌಟ್ ನೆಟ್ವರ್ಕ್, ಹೌದಾ. ಸೈಬರ್ ಸೆಕ್ಯೂರಿಟಿ ಅಂದ್ರೆ ಸೈಬರ್ ಹ್ಯಾಕ್ಸ್. ಸೊ ಒಂದು ನೀವು ಮೆಸೇಜ್ ಅನ್ನ ಇಟ್ರೆ, ಒಂದು ಗೂಗಲ್ ಅಲ್ಲಿ ನೀವು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಾಗ ಸೇವ್ ಪಾಸ್ವರ್ಡ್ ಅಂತ ಬರುತ್ತೆ, ಅಲ್ಲಿ ಸೇವ್ ಪಾಸ್ವರ್ಡ್ ಅಂತ ಕೊಟ್ರೆ ಇನ್ನೊಬ್ರು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಸೊ ಅದೆಲ್ಲ ಕ್ರಿಪ್ಟೋಗ್ರಫಿ ಕಮ್ಸ್ ಫಾರ್ ಮೆಸೇಜಸ್, ಸೈಬರ್ ಸೆಕ್ಯೂರಿಟಿ ಕಮ್ಸ್ ಫಾರ್ ಅದರ್ ಡೀಟೇಲ್ಸ್ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಸೇಫ್ ಅಲಾಂಗ್ ವಿತ್ ದ ಮೆಸೇಜ್. ಸೊ ಎರಡಕ್ಕೂ ಸ್ವಲ್ಪ ಕಮ್ಯುನಿಕೇಶನ್ ಬರುತ್ತೆ, ರೈಟ್? ಓಕೆ. ಅಂಡ್ ಇದರಲ್ಲಿ ಸಿಂಪಲ್ ಸಬ್ಸ್ಟಿಟ್ಯೂಷನ್ ಸೈಫರ್ ಇದೆ ಅಂಡ್ ಮೋನೋ ಆಲ್ಫಾಬೆಟಿಕ್ ಸೈಫರ್ ಇದೆ. ಸಿಂಪಲ್ ಸಬ್ಸ್ಟಿಟ್ಯೂಷನ್ ಸೈಫರ್ ಅಂದ್ರೆ ಏನು ಇಲ್ಲ, in which each character of the plain text is replaced with the corresponding character of cipher text. ಒಂದು character of plain text ನ you replace with corresponding character of a plain text. If for example ನಾನು ಇದೇ ತಗೊಂಡ್ರೆ, if it ಅಂತಂದ್ರೇನು, ನಾನು ಒಂದು age ಅಂತ ಹಾಕ್ತಾ ಇದ್ದೀನಿ, that is I am replacing with the corresponding character ನ cipher text, ಹೌದಾ. ಸೊ ಕ್ರಿಪ್ಟೋಗ್ರಾಮ್ ನ್ಯೂಸ್ ಪೇಪರ್ ಆರ್ ಸಿಂಪಲ್ ಸಬ್ಸ್ಟಿಟ್ಯೂಷನ್ ಸೈಫರ್. ನ್ಯೂಸ್ ಪೇಪರ್ ಅಲ್ಲಿ ಬರೋ ಕ್ರಿಪ್ಟೋಗ್ರಾಮ್ಸ್ ನಾನು ಅದೇ ಹೇಳಿದ್ದೆ, ಕ್ರಿಪ್ಟೋಗ್ರಾಮ್ ನಾಡಿ ಗೊತ್ತಾಗತ್ತೆ ಅಂತ.
ಕ್ರಿಪ್ಟೋಗ್ರಾಮ್ ನಿಮ್ಗೆ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಮಿರರ್ ಅಂತ ಒಂದು ನ್ಯೂಸ್ ಪೇಪರ್ ಬರ್ತಿತ್ತು, ಈಗ ಅದು ಬ್ಯಾಂಗ್ಳೂರ್ ಟೈಮ್ಸ್ ಆಗಿದೆ, ಬ್ಯಾಂಗ್ಳೂರ್ ಮಿರರ್ ಬಂದು. ಸೊ ಅದ್ರಲ್ಲಿ ನಿಮ್ಗೆ ತುಂಬಾ ಈ ತರದ ಗೇಮ್ಸ್ ಇರ್ತಾನೆ ಇತ್ತು. ಇವನ್ ಸ್ಟಾರ್ ಆಫ್ ಮೈಸೂರಲ್ಲೂ ಒಂದೊಂದು ಕೊಡ್ತಿದ್ರು. ಸೊ ಅದನ್ನ ನಾವು ನೋಡ್ತಿದ್ವಿ. ಸೊ ನೀವು ನ್ಯೂಸ್ ಪೇಪರ್ ಅಲ್ಲಿ ಹೆಚ್ಚಾಗಿ ಸಿಗುತ್ತೆ, ಟ್ರೈ ಮಾಡ್ತಾ ಹೋಗಿ ಗೊತ್ತಾಗುತ್ತೆ. ಯು ವಿಲ್ ಆಲ್ಸೋ ಗೆಟ್ ಟು ನೋ ಹೌ ದಿಸ್ ಪ್ರೋಸೆಸ್ ಇಸ್ ಡನ್ ಅಂಡ್ ಹೌ ಟು ಫೈಂಡ್ ಔಟ್ a real plain text when ciphertext is given, and a ciphertext ಗೂ ಸಣ್ಣ ಪುಟ್ಟ ಹಿಂಟ್ಸ್ ಕೊಟ್ಟಿರ್ತಾರೆ, this letter stand for this ಅಂತ. ಸೊ ಅದನ್ನ ನೀವು ಮಾಡ್ಕೋಬಹುದು. ಅಂಡ್ ಹೋಮೋಫೋನಿಕ್ ಸಬ್ಸ್ಟಿಟ್ಯೂಷನ್ ಸೈಫರ್, ಅದರಿಂದ ನಿಮ್ ಬ್ರೈನು ಚುರುಕಾಗುತ್ತೆ, ಎಸ್ಪೆಷಲಿ ಹೇಳ್ಬೇಕಂದ್ರೆ. ಸೊ ಅದೊಂದ್ ರೀತಿ ಆಟನೂ ಚೆನ್ನಾಗಿದೆ, ಪ್ಲಸ್ ನಿಮ್ಮ ಬ್ರೈನು ಚುರುಕಾಗುತ್ತೆ, ತುಂಬಾ ತಲೆನೂ ಓಡುತ್ತೆ. ಸೊ ದಯವಿಟ್ಟು ಒಂದ್ಸಲ ಪ್ರಯತ್ನ ಮಾಡಿ. ಇಟ್ಸ್ ಡಿಫಿಕಲ್ಟ್ ಓನ್ಲಿ, ಬಟ್ ನೀವು ಕಲಿತಾ ಗೊತ್ತಾಗುತ್ತೆ. ಡೋಂಟ್ ಟ್ರೈ ಟು ಟೇಕ್ ಅ ಹಿಂಟ್, ಜಸ್ಟ್ ಟ್ರೈ ಟು ಡೂ ವರ್ಕ್ ಇಟ್ ಔಟ್ ಬೇಸ್ಡ್ ಆನ್ ದ ಹಿಂಟ್ಸ್. ಅಂದ್ರೆ ಇವಾಗ ನಾನು ಏನ್ ಹೇಳಿದೆ, ಏನ ಐ ಅಂತ ಹೇಳಿರ್ತಾರೆ ಅಂತ ಹೇಳಿದ್ದೆ ಅಲ್ವಾ, ಇದು ಎ ಸೈಫರ್ ಟೆಕ್ಸ್ಟ್, ಇದಕ್ಕೆ ಐ ಅಂತ ಹೇಳಿದ್ದಾರೆ. ಪ್ಲೇನ್ ಟೆಕ್ಸ್ಟ್ ಐ ಅಂತ ಹೇಳಿದ್ದಾರೆ. ಸೊ ಪ್ಲೇನ್ ಐ ಅಂತ ಹೇಳಿದ್ದಾರೆ. ಎ ಸೈಫರ್ ಟೆಕ್ಸ್ಟ್ ಅಲ್ಲಿ ಬರೋ ಎ ಕ್ಯಾರೆಕ್ಟರ್ಗೆ ಅದು ಪರ್ಯಾಯ ಪ್ಲೇನ್ ಟೆಕ್ಸ್ಟ್ ಕ್ಯಾರೆಕ್ಟರ್ ಐ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ. ಸೊ ಅದನ್ನ ನೀವು ಇಟ್ಕೊಂಡು, ಅದರದ್ದೆಲ್ಲ ಒಂದು ಕಡೆ ಇರುತ್ತೆ, ಅದನ್ನ ಇಟ್ಕೊಂಡು ನೀವು ನೀಟಾಗಿ ಪ್ರಯತ್ನ ಮಾಡ್ತಾ ಬನ್ನಿ, ಸೊ ದಟ್ ಇಟ್ ಇಸ್ ಗುಡ್. ಓಕೆನಾ, ಇದು ಸ್ವಲ್ಪ ಆಪ್ಟಿಟ್ಯೂಡ್ ಇಂಟರ್ವ್ಯೂ ಟೈಮ್ ಅಲ್ಲೂ ಸ್ವಲ್ಪ ಯೂಸ್ ಆಗುತ್ತೆ ಮಾಡಿ. ಅಂಡ್ ಹೋಮೋಫೋನಿಕ್ ಸಬ್ಸ್ಟಿಟ್ಯೂಷನ್ ಸೈಫರ್ ಅಂದ್ರೆ ಇಟ್ಸ್ ಲೈಕ್ ಅ ಸಿಂಪಲ್ ಸಬ್ಸ್ಟಿಟ್ಯೂಷನ್ ಕ್ರಿಪ್ಟೋ ಸಿಸ್ಟಮ್ ಎಕ್ಸೆಪ್ಟ್ ಅ ಸಿಂಗಲ್ ಕ್ಯಾರೆಕ್ಟರ್ ಆಫ್ ಪ್ಲೇನ್ ಟೆಕ್ಸ್ಟ್ ಕ್ಯಾನ್ ಮ್ಯಾಪ್ ಟು ಸೆವೆರಲ್ ಕ್ಯಾರೆಕ್ಟರ್ ಆಫ್ ಅ ಸೈಫರ್ ಟೆಕ್ಸ್ಟ್ ಅಂತ. ಅಂದ್ರೆ ಏನು, ಇವಾಗ ಐ ಬರೀ ಏಗಲ್ಲ, ಬೇರೆ ಎಲ್ಲದಕ್ಕೂ ಹತ್ರ. ಈಗ ಅವ್ರು ಹೇಳಿದ ನೋಡಿ, ಎ ಕುಡ್ ಕರೆಸ್ಪಾಂಡ್ಸ್ ಟು 5, 13, 25 or 56 and B could corresponds to either all this ಅಂತ. ಒಂದು ಲೆಟರ್ ಎಲ್ಲದಕ್ಕೂ ಬೇರೆ ಒಂದು ಸೈಫರ್ ಟೆಕ್ಸ್ಟ್ ಗೂ ಮ್ಯಾಚ್ ಆಗ್ತಿರುತ್ತೆ, ಬೇರೆ ಕ್ಯಾರೆಕ್ಟರ್ಸ್ ಆಫ್ ಸೈಫರ್ ಟೆಕ್ಸ್ಟ್ ಗೂ ಮ್ಯಾಚ್ ಆಗ್ತಿರುತ್ತೆ. ಇಟ್ ಇಸ್ ನಾಟ್ ಓನ್ಲಿ ಫಾರ್ ಒನ್ ಸಿಂಗಲ್ ಕ್ಯಾರೆಕ್ಟರ್ ಆಫ್ ಪ್ಲೇನ್ ಟೆಕ್ಸ್ಟ್. ಅದಕ್ಕೆ ನಿಮ್ಗೆ ಸಿಂಪಲ್ ಸಬ್ಸ್ಟಿಟ್ಯೂಷನ್ ಸೈಫರ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಆಫ್ ಪ್ಲೇನ್ ಟೆಕ್ಸ್ಟ್ ಇಸ್ ಕರೆಸ್ಪಾಂಡಿಂಗ್ ಟು ಒನ್ ಕ್ಯಾರೆಕ್ಟರ್ ಆಫ್ ಸೈಫರ್ ಟೆಕ್ಸ್ಟ್. ಬಟ್ ಅನ್ ಹೋಮೋಫೋನಿಕ್ ಸಬ್ಸ್ಟಿಟ್ಯೂಷನ್ ಸೈಫರ್ ಹೇಗೆ ಇದಾಗುತ್ತೆ, ಸೊ ಅದು ಹೇಗೆ ಇದಾಗುತ್ತೆ ಅಂತಂದ್ರೆ, ಇಟ್ ಇಸ್ ನಥಿಂಗ್ ಬಟ್ ಒನ್ ಕ್ಯಾರೆಕ್ಟರ್ ಆಫ್ ಸೈಫರ್ ಟೆಕ್ಸ್ಟ್ ವಿಲ್ ಮ್ಯಾಪ್ ಟು ಸೆವೆರಲ್ ಕ್ಯಾರೆಕ್ಟರ್ಸ್ ಆಫ್ ಅ ಸೈಫರ್ ಟೆಕ್ಸ್ಟ್. ಓಕೆ, ಯಾ ರೈಟ್. ಓಕೆ, ಪಾಲಿಗ್ರಾಮ್ ಸಬ್ಸ್ಟಿಟ್ಯೂಷನ್ ಸೈಫರ್ ಅಂದ್ರೇನು, ಇಟ್ ಇಸ್ ಒನ್ ವಿಚ್ ಬ್ಲಾಕ್ಸ್ ಆಫ್ ಕ್ಯಾರೆಕ್ಟರ್ಸ್ ಆರ್ ಎನ್ಕ್ರಿಪ್ಟೆಡ್ ಇನ್ ಗ್ರೂಪ್. ಬ್ಲಾಕ್ ಆಫ್ ಕ್ಯಾರೆಕ್ಟರ್ಸ್ ನ ಎನ್ಕ್ರಿಪ್ಟ್ ಮಾಡ್ತೀವಿ. ಅಂದ್ರೆ ABA ಕುಡ್ ಕರೆಸ್ಪಾಂಡ್ ಟು RTQ ಅಂತ. ಅಂದ್ರೆ ಬ್ಲಾಕ್ ಆಫ್ ಕ್ಯಾರೆಕ್ಟರ್ ನ ನಾವು ಇವಾಗ ಒಂದ್ ಬ್ಲಾಕ್, ಈಗ ABA ಅನ್ನೋಂಥದ್ದು ಒಂದು ಬ್ಲಾಕ್, ಅದನ್ನ ನಾವು ಯಾವ್ದು ಕರೆಸ್ಪಾಂಡ್ ಮಾಡ್ತಾ ಇದೀವಿ, RTQ ಗೆ ಕರೆಸ್ಪಾಂಡ್ ಮಾಡ್ತಾ ಇದೀವಿ. ಅಂಡ್ ABB ನಾವು ಯಾವ್ದು ಕರೆಸ್ಪಾಂಡ್ ಮಾಡ್ತಾ ಇದೀವಿ, we are corresponding it to SLL and so on. A polyalphabetic substitution cipher ಅಂದ್ರೇನು, it is made up of multiple simple substitution cipher. For example, there might be 5 different simple substitution cipher used. The particular one used changes with the position of each character on the plain text. Particular one ಏನಾಗುತ್ತೆ, it will change the position of what? It will change the position of what? It will change the position of each character of the plain text. Okay na? So this is what is one important thing. Okay na? Yeah. And then next ಯಾವುದು, the famous Caesar cipher. Caesar cipher ಅಂದ್ರೇನು, which is plain text characters replaced by the character 3 to the right modulo 26. ಅಂದ್ರೆ A is replaced by D, B is replaced by E and so on ಅಂತ. ಅಂದ್ರೆ each plain text character ನ ಹೇಗೆ replace ಮಾಡ್ತೀರಾ, by a character 3 to the right modulo 26. ಲೆಫ್ಟ್ ಅಂದ್ರೆ ಯಾವುದು, ಈ ಕಡೆ, ರೈಟ್ ಅಂದ್ರೆ ಯಾವುದು, ಈ ಕಡೆ, ರೈಟ್. Say for example you are having what? Say for example you are having A, B, C, D ಅಂತ ಹೇಳಿದ್ರೆ, so this is to the right you are shifting. To the right 3 times ಅಂದ್ರೆ A comes to B, right, 3 times. Okay, ಮತ್ತೆ D ಅಂದ್ರೇನು, D, E, F, G, right, D corresponds to G. ಆ ತರ ಮಾಡ್ತಾ ಇರೋಂಥದ್ದು. ಓಕೆನಾ? Yes. So this is what is regarding the Caesar cipher. Caesar cipher ಬಗ್ಗೆ ಗೊತ್ತಾಯ್ತು. ಈಗ ಎಷ್ಟು ಸೈಫರ್ ನಾವು ತಿಳ್ಕೊಂಡಿದ್ದು, we learned 4 ciphers. One is a normal, what I can say, a simple substitution cipher. What does that mean? What does that mean is that, so one character of plain text, each character of a plain text corresponds to each character of a cipher text ಅನ್ನೋಂಥದ್ದು ಡಿಸ್ಕಸ್ ಮಾಡಿದ್ವಿ, ಹೌದಾ? ಓಕೆ, ನಾವು replace with the corresponding character of a cipher text ಅಂತ. ಸೊ ನೆಕ್ಸ್ಟ್ ಒನ್ ಏನು ಅಂತಂದ್ರೆ, ನೆಕ್ಸ್ಟ್ ಒನ್ ಯಾವುದು, ಸೊ ನೆಕ್ಸ್ಟ್ ಒನ್ ಯಾವುದು ಅಂತ ಅಂದ್ರೆ, ಸೊ ಇಟ್ ಇಸ್ ನಥಿಂಗ್ ಬಟ್ ದಿ ಹೋಮೋಫೋನಿಕ್ substitution cipher. So homophonic substitution cipher andre each character of the plain text will map to one or more than one
character of the ciphertext ಅಂತ. Next one ಯಾವುದು? It is nothing but polygram substitution cipher. ಹಾಗಂದ್ರೆ ಏನು? It is nothing but each character of the plain text. That is, you are going to take a block of plain text that has been mapped to a block of ciphertext or so. ಆಯ್ತಾ? ನೆಕ್ಸ್ಟ್ ಪಾಲಿಆಲ್ಫಾಬೆಟಿಕ್ ಅಂತಂದ್ರೇನು? ಪಾಲಿಆಲ್ಫಾಬೆಟಿಕ್ ಅಂತಂದ್ರೆ it is nothing but you have different substitution cipher and each particular one what you use it changes with the position of each character of the plain text anta. And the last one that comes out to you is called as a Caesar cipher anta. So what is that Caesar cipher? So Caesar cipher antandre enu illa. So it is nothing but what? So it is nothing but you have a what I can say the plain text and you are going to what I can say replaced by a ciphertext. Take replace ಮಾಡ್ತೀರಾ, it is nothing but 3 times shifted the plain text to the right. ಒಂದು plain text ಅಂದ್ರೆ ಅದನ್ನ ಹೇಳ್ಕೊಂಡು shift 3 times to the right, which is nothing but D, right? Yeah, like that. Okay, ಅದನ್ನ ಹೇಳ್ಕೊಟ್ಟಿದ್ದೀನಿ ಇಲ್ಲಿ ನೋಡ್ಕೊಂಬಿಡಿ. Okay, yeah. Now let us come to ಇದೆಲ್ಲ ಯಾರ್ಯಾರು ಇದು ಮಾಡಿದ್ದಾರೆ ಅನ್ನೋಂಥದ್ದೆಲ್ಲ ಹೇಳಿದ್ದಾರೆ. ಇದನ್ನ ಯಾರ್ಯಾರು ಇನ್ವೆಂಟ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಓಕೆನಾ? ಓಕೆ, ಸೊ ಸಿಂಪಲ್ ಆಗಿ ನಾವು ಅಷ್ಟು ಅರ್ಥ ಮಾಡ್ಕೊಳ್ಳೋಣ. ಇಲ್ಲೊಂದು ರನ್ನಿಂಗ್ ಕೀ ಸೈಫರ್ ಅಂತ ಕೊಟ್ಟಿದ್ದಾರೆ, ಬುಕ್ ಸೈಫರ್ ಅಂತ. ಈಸಿಯಾಗಿ ಬುಕ್ ಸೈಫರ್ ಅಂತ ನೆನ್ಪಿಟ್ಕೊಳ್ಳಿ, ಇಲ್ಲ ಕೀ ಓಡ್ತಾ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ? ಯಾ, however you can remember in which one text is used to encrypt another text. one text ಅನ್ನು ನಾವು ಇಟ್ಟುಕೊಂಡು ಇನ್ನೊಂದು ಟೆಕ್ಸ್ಟ್ ಅನ್ನ ಎನ್ಕ್ರಿಪ್ಟ್ ಮಾಡ್ತೀವಿ, which is what is I call it as a running key cipher or what I can say a book cipher ಅಂತ ಹೇಳಿಬಿಟ್ಟು. ಓಕೆನಾ? ಯಾ, so then the next thing transposition cipher ಬಗ್ಗೆ ತಿಳ್ಕೊಳ್ಳೋಣ. simple transposition cipher. Transposition cipher ಏನು? the plain text remains the same but the order of the character shuffled around. ಕ್ಯಾರೆಕ್ಟರ್ ಆರ್ಡರ್ ಶಫಲ್ ಮಾಡ್ತೀವಿ. ಇವಾಗ ಪ್ಲೇನ್ ಟೆಕ್ಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಅ ಪ್ಲೇನ್ ಟೆಕ್ಸ್ಟ್ ಕಾಲ್ಡ್ ಬ್ರೇಕ್, ದಿಸ್ ಇಸ್ ಇನ್ ಅನ್ ಆರ್ಡರ್. ಬ್ರೇಕ್ ಅಲ್ವಾ? ನೀವು ಇವಾಗ ಬ್ರೇಕ್ನೇ ಉಲ್ಟಾ ಮಾಡೋದು, ಯು ವಿಲ್ ಶಫಲ್ ಇಟ್. ಹೇಗೆ ಶಫಲ್ ಮಾಡ್ತೀರಾ? ಆರ್ ಕೆ ಬಿ ಎ ಇ. ದಿಸ್ ಇಸ್ ಐ ಕಾಲ್ ಇಟ್ ಆಸ್ ಅ ಟ್ರಾನ್ಸ್ಪೋಸಿಷನ್ ಸೈಫರ್, ರೈಟ್? ಟ್ರಾನ್ಸ್ಪೋಸಿಷನ್ cipher. Fine. Yes, okay. So in a simple columnar transposition cipher, the plain text is written horizontally onto a piece of graph paper of fixed width and the cipher text is read off vertically ಅಂತ. ಸೊ ಏನು ಅಂತ ಹೇಳಿದ್ರೆ, ನೀವು ಇಲ್ಲಿ ಪ್ಲೇನ್ ಟೆಕ್ಸ್ಟ್ ಅನ್ನ ನೀವು ರೈಟಿಂಗ್ ಇಂಟು a piece of graph paper of fixed width in a horizontal manner and cipher text is read off vertically. plain text ಹೆಂಗ್ ಬರೀತೀರಾ? horizontal ಆಗಿ ಬರೀತೀರಾ. that is onto a piece of graph paper of fixed width and the cipher text is read off vertically. okay, cipher text ನ ಹೇಗೆ ರೀಡ್ ಮಾಡ್ತೀರಾ? you are going to read it as what I can say the vertically. okay na? yeah. So this is what is that. Decryption is a matter of writing the ciphertext vertically onto a piece of graph paper. ಈಗ ಇಲ್ಲಿ ಎನ್ಕ್ರಿಪ್ಷನ್ ಪಾರ್ಟ್ ಆಯ್ತಿದು. ಏನಾಯ್ತು ಎನ್ಕ್ರಿಪ್ಷನ್ ಅಲ್ಲಿ? ಪ್ಲೇನ್ ಟೆಕ್ಸ್ಟ್ ನ ಹಾರಿಜಾಂಟಲ್ ಆಗಿ you're going to write it into a piece of graph paper that is of fixed width and your ciphertext has been read vertically. But in the case of decryption, you write the ciphertext vertically onto a piece of graph paper of identical width and then you are going to read the plain text horizontally. ಇಲ್ಲಿ ನಾವು plain text ನ horizontal ಆಗಿ ಬರಿತೀವಿ, cipher text ನ vertical ಆಗಿ ಬರಿತೀವಿ. ಬಟ್ ಅಲ್ಲಿ ಏನಾಗುತ್ತೆ, cipher text ನ vertical ಆಗಿ ಬರೆದು ಕಳಿಸ್ತೀವಿ, plain text ನ ನಾವು ನೋಡುವಂತದ್ದು horizontal ಆಗಿ. okay, I'll just tell you with an example. Please do give me a minute of time. okay, right, say for example your plain text is board. So this is your board plain text. okay, I'll just rewrite it again. I'm sorry for the distraction. Let me take another color for you all.
Just a minute, I'm very sorry once again. ಬಿ ಚಿಕ್ಕದಾಗೋಯ್ತು. I'm very sorry. Yeah. So this is board. ಈಗ ನಾವು ಬೋರ್ಡ್ ನ ಹಾರಿಜಾಂಟಲ್ ಆಗಿ ಕಳಿಸಿದೀವಿ. This is horizontal and this is vertical. Right? ಇವಾಗ ನಾವೇನ್ ಮಾಡ್ತೀವಿ, this board will get converted to cipher text and ಆ cipher text ನ ನಾವು ಈ ರೀತಿ ವರ್ಟಿಕಲ್ ಆಗಿ ಓದ್ಕೊಂಡು ಹೋಗ್ತೀವಿ. ಅದೇ ರೀತಿ ನಾವು ಈ cipher text ನ ಮತ್ತೆ ಇದೇ ರೀತಿ ವರ್ಟಿಕಲ್ ಆಗಿ ಕಳಿಸಿದ್ರೆ, like say for example your cipher text for board is A B J CE. Just I'm assuming it is not a cipher text, but ನಾನು ಅನ್ಕೊಳ್ತಾ ಇರೋದು ಈ ತರ ಒಂದು cipher text ಇದೆ ಅಂತ. ಸೊ ಇದನ್ನ ನಾವೀಗ ವರ್ಟಿಕಲ್ ಆಗಿ ಓದ್ಕೊಂಡು ಹೋಗ್ತೀವಿ. ನಾವು ಇದೇ ರೀತಿ cipher text ನ ವರ್ಟಿಕಲ್ ಆಗಿ ಕಳಿಸಿದ್ರೆ ನಾವು ಡಿಕ್ರಿಪ್ಷನ್ ಸೈಡ್ ಅಲ್ಲಿ ನಾವು ಏನು ಪ್ಲೇನ್ ಟೆಕ್ಸ್ಟ್ ನ ಮತ್ತೆ ಹಾರಿಜಾಂಟಲ್ ಆಗಿ ಓದ್ಕೊಂಡು ಹೋಗ್ತೀವಿ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಟು ಟೇಕ್ಸ್ ಪ್ಲೇಸ್. ಓಕೆನಾ? ಸೊ ಹೋಪ್ ಯು ಆಲ್ ಗಾಟ್ ಇಟ್. ದಿಸ್ ಇಸ್ ಸಿಂಪಲ್ ಕಾಲಮುಲಾ ಟ್ರಾನ್ಸ್ಪೋಸಿಷನ್ ಸೈಫರ್ ಅನ್ನೋಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಸೊ ದಿಸ್ ಆರ್ ಆಲ್ ದ ಸಿಂಪಲ್. ಇಲ್ಲಿ ಪ್ಲೇನ್ ಟೆಕ್ಸ್ಟ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಸೈಫರ್ ಟೆಕ್ಸ್ಟ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ನೋಡ್ತಾ ಇರೋಂಥದ್ದು. ಓಕೆನಾ? So this is what is the thing. Okay na? So this is what is for today's session, and you don't have any other questions on important, like ಇವೆಲ್ಲ ಯಾವುದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ಒನ್ ಟೈಮ್ ಪಾಡು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನೋಡೋಣ ಇನ್ನಾದರೂ ಎಕ್ಸ್ಟ್ರಾ ಇದ್ರಲ್ಲಿ ಸಿಕ್ಕಿದ್ರೆ ನಾವು ಖಂಡಿತ ಮಾಡೋಣ. ಬಟ್ ಇದಿಷ್ಟು ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಓದ್ಕೊಳ್ಳಿ. ಐ ಹ್ಯಾವ್ ಆಲ್ಸೋ ಲರ್ನ್ ಫ್ರಮ್ ಯು ಆಲ್, ಬಿಕಾಸ್ ನಿಮಗೆ ನಾನು ಮಾಡ್ತಾ ನಾನು ಕೂಡ ಕಲ್ತ್ಕೊಂಡೆ. ಅಂಡ್ ಇದಕ್ಕಂತ ನಾನೇನು ಪ್ರಿಪ್ರೇಷನ್ ಕೂಡ ಮಾಡಿರಲಿಲ್ಲ. ಜಸ್ಟ್ ಐ ಕೇಮ್ ಅಂಡ್ ಟೋಲ್ಡ್ ವಾಟ್ ಎವರ್ ಐ ಹ್ಯಾವ್ ಅಂಡರ್ಸ್ಟುಡ್ ಫ್ರಮ್ ದ ಕ್ಲಾಸಸ್ ಅಂಡ್ ವಾಟ್ ಎವರ್ ಐ ಹ್ಯಾವ್ ಇನ್ಕಲ್ಕೇಟೆಡ್ myself while I was reading for the first internal. ಸೊ ಹಾಗಾಗಿ ಫಸ್ಟ್ ಇಂಟರ್ನಲ್ ಅಲ್ಲಿ ನಾವೇನು ಓದಿದ್ವಿ ಬರ್ದಿದ್ವಿ ಅದೆಲ್ಲ ನಾನು ನೆನಪಿನಲ್ಲಿ ಇಟ್ಕೊಂಡಿದ್ದೆ ಅಂಡ್ ಇದೆಲ್ಲ ಸ್ವಲ್ಪ ಐಡಿಯಾ ಇದ್ದಿದ್ದರಿಂದ ಮಾಡಿದೆ. ಸೊ ಹೀಗೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಪ್ಲೀಸ್ ಟು ವಾಚ್ ದಿಸ್. ಡೋಂಟ್ ಥಿಂಕ್ ದಟ್ ಮೋರ್ ಅಮೌಂಟ್ ಆಫ್ ಟೈಮ್ ಹಸ್ ಬಿನ್ ಟೇಕನ್. ಸೊ ಹಲವಾರು ಕಾನ್ಸೆಪ್ಟ್ಸ್ಗಳನ್ನ ನಾವು ಮಾಡಿದ್ದೀವಿ. ವಿತಿನ್ 1 hour we have discussed all the important questions that comes from this particular topic in a detailed manner. ಹಲವಾರು ಲೈವ್ ಎಕ್ಸಾಂಪಲ್ಸ್ ತಗೊಂಡು ಅರ್ಥ ಮಾಡಿಸಿದೀನಿ, ಬಿಕಾಸ್ ಇವೆಲ್ಲ ಸ್ವಲ್ಪ ನಿಮಗೆ ಲೈವ್ ಆಗಿ ಗೊತ್ತಾಗಬೇಕು. ಯಾಕಂದ್ರೆ ಕ್ರಿಪ್ಟೋಗ್ರಫಿ ಅನ್ನೋಂಥದ್ದು ಇವತ್ತು ತುಂಬಾ ನಡೀತಾ ಇದೆ. ಕ್ರಿಪ್ಟೋಗ್ರಫಿ, ಸೈಬರ್ ಸೆಕ್ಯೂರಿಟಿ, ಕ್ರಿಪ್ಟೋಗ್ರಫಿ ಎಲ್ಲ ಇವತ್ತು ಮುನ್ನೆಲೆಯಲ್ಲಿದೆ. ಬಿಕಾಸ್ ಯಾಕೆಂದ್ರೆ ಯು ನೋ ದಟ್ in each and every bank there is a ಎಥಿಕಲ್ ಹ್ಯಾಕರ್ಸ್ ಅಂತ ಏನಿರ್ತಾರೆ. ಎಥಿಕಲ್ ಹ್ಯಾಕಿಂಗ್ ಗೆ ಸಂಬಂಧಪಟ್ಟಂತ ಒಬ್ರು ವ್ಯಕ್ತಿ ಇದ್ದೇ ಇರ್ತಾರೆ. ಯಾಕಿರ್ತಾರೆ ಅಂತಂದ್ರೆ ಅವ್ರು ಯಾವುದೇ ಡಾಟಾನಾಗ್ಲಿ ಅಥವಾ ಅವರು ಯಾವುದೇ ಒಂದು ಮೆಸೇಜಸ್ ಅನ್ನ ಆಗ್ಲಿ ತುಂಬಾ ಸೇಫ್ ಅಂಡ್ ಸೆಕ್ಯೂರ್ ಆಗಿರೋದಕ್ಕೋಸ್ಕರ ಅವ್ರು ಇರ್ತಾರೆ. ಅವರಿದ್ದು ಪ್ರತಿಯೊಂದು ಬ್ಯಾಂಕ್ ಡಾಟಾ ಆಗಿರ್ಬೋದು, ಪ್ರತಿಯೊಂದು ಬ್ಯಾಂಕ್ ಮೆಸೇಜಸ್ ಆಗಿರ್ಬೋದು, ವಾಟ್ ಎವರ್ ದ ಡೀಟೇಲ್ಸ್ ದಟ್ ಇಸ್ ಪ್ರೆಸೆಂಟ್ ರಿಗಾರ್ಡಿಂಗ್ ದ ಬ್ಯಾಂಕ್, ಅದನ್ನೆಲ್ಲ ಅವರು ಫುಲ್ಲು ನೀಟಾಗಿ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ, ಅದು ಯಾವುದೇ ರೀತಿ ಹ್ಯಾಕ್ ಆಗದಂತೆ. ಸೊ ಹಾಗಾಗಿ ಇವತ್ತು ಕ್ರಿಪ್ಟೋಗ್ರಫಿ ಮತ್ತೆ ಸೈಬರ್ ಸೆಕ್ಯೂರಿಟಿ ಅನ್ನೋದು ಮುನ್ನೆಲೆಗೆ ಬಂದಿದೆ. ಹಲವಾರು ಜನ ಎಥಿಕಲ್ ಹ್ಯಾಕಿಂಗ್ ಕಲ್ತ್ಕೊಂಡು ತುಂಬಾ ಮೇಲ್ ಹೋಗಿರೋಂಥವ್ರು ಇದ್ದಾರೆ. ಸೊ ಹಾಗಾಗಿ ಈ ಸಬ್ಜೆಕ್ಟ್ಗಳಿಗೆ ನಾವು ಹೆಚ್ಚೆಚ್ಚು ಲೈವ್ ಎಕ್ಸಾಂಪಲ್ ಕೊಡ್ತಾ ಹೋದಷ್ಟು ನಿಮ್ಗೆ ಇನ್ನೂ ಚೆನ್ನಾಗಿ ಕಾನ್ಸೆಪ್ಟ್ಸ್ ಗಳು ಗೊತ್ತಾಗುತ್ತೆ ಅನ್ನೋ ನನ್ನ ನಂಬಿಕೆ. ಬಿಕಾಸ್ ATDಗೆ ನೀವು ಆಂಟೆನಾಗಿ ಲೈವ್ ಎಕ್ಸಾಂಪಲ್ ತಗೊಳಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಸೋ ಡಿರೈವೇಶನ್. ಸೊ ನಿಮ್ಗೆ ತಗೊಳ್ಳೋದಕ್ಕಾಗಲ್ಲ. ಅಂಡ್ ಇವನ್ ACS ಗೆ ಸ್ವಲ್ಪ ತಗೋಬಹುದು, ಅದು ATD ಖಂಡಿತ ಇಲ್ಲ. ಬಟ್ ಇದೆರಡಕ್ಕೂ ಲೈವ್ ಎಕ್ಸಾಂಪಲ್ ಇಲ್ಲದಂತೆ ನಥಿಂಗ್ ಗೋಸ್ ಟು ಅಹೆಡ್. ಸೊ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ with live examples anta ಹೇಳ್ತಾ I just wind up the session all and thank you.